ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಹೆಚ್ಚು ಕಡಿಮೆ ಕಳೆದ ಒಂದು ತಿಂಗಳಿಂದ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅದು ನೀಟ್ UG ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು. ಪ್ರಶ್ನೆ ಪತ್ರಿಕೆ ಲೀಕ್ ಆದ ನಂತರ ಸರ್ಕಾರ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿತು. ಸಮರ್ಥನೆಯ ವಿರುದ್ಧವೂ ಕೂಡ ದೆಹಲಿಯ ಜಂತರ್ ಮಂತರ್ನಲ್ಲಿ ವ್ಯಾಪಕವಾದಂಥ ಪ್ರತಿಭಟನೆ ಆಗಿದ್ದನ್ನು ನೋಡಿದ್ದೀವಿ. ಪ್ರತಿಭಟನೆಯ ಅಂತಿಮ ಫಲಿತಾಂಶ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಇದಕ್ಕಿಂತ ಪೂರ್ವವಾಗಿ 2 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಮಧ್ಯರಾತ್ರಿ 11:32 ಸುಮಾರಿಗೆ ಒಂದು ಸೆಲ್ಫಿ ವಿಡಿಯೋ ಮುಖಾಂತರ ಇಡೀ ದೇಶದ ಜನರ ಮುಂದೆ ಬಂದರು. ನಾವು ಪರೀಕ್ಷಾ ಅಕ್ರಮ ಆದಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಕಠಿಣ ಕಾನೂನನ್ನು ತೆಗೆದುಕೊಂಡು ಬರೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದೀವಿ. 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 10 ಕೋಟಿ ರೂಪಾಯಿ ತನಕ ದಂಡವನ್ನು ವಿಧಿಸುವುದು, ಈ ಪ್ರಕರಣವನ್ನು ಶೀಘ್ರವೇ ಇತ್ಯರ್ಥ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಇದಕ್ಕಾಗಿ ನಾವು ನಿರ್ಮಿಸ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅನೌನ್ಸ್ ಮಾಡಿದರು. ಈ ಅನೌನ್ಸ್ನ ಭಾಗವಾಗಿ ಇವತ್ತು ಸಂಸತ್ತಿನಲ್ಲಿ ಕಲಾಪ ಶುರುವಾಯಿತು. ಈ ಹೊಸದಾದಂತಹ ವಿಧೇಯಕವನ್ನು ತೆಗೆದುಕೊಂಡು ಬಂದರು. ಆದರೆ ವಿಪಕ್ಷಗಳು ದೊಡ್ಡ ಮಟ್ಟದ ಪಟ್ಟಣ ಹಿಡಿದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವುದು ವಿಚಾರ? ಜುಲೈ 20ನೇ ತಾರೀಕಿಗೆ CJP ನೇತೃತ್ವದಲ್ಲಿ ಅನೇಕ ಜನ ಯುವಕರು ವಿದ್ಯಾರ್ಥಿಗಳು ಸಂಸತ್ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು. ಹೀಗೆ ಸಂಸತ್ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಂತಹ ಯುವಕರ ಮೇಲೆ ಲಾಠಿ ಚಾರ್ಜ್ ಆಯಿತು. ಮಹಿಳಾ ಹೋರಾಟಗಾರರ ಮೇಲೂ ಕೂಡ ಲಾಠಿ ಚಾರ್ಜ್ ಆಗಿದೆ. ಮಹಿಳೆಯರು ಹೇಳ್ತಿದ್ದಾರೆ, ನಮ್ಮನ್ನು ಹ್ಯಾಂಡಲ್ ಮಾಡಬೇಕಾಗಿದ್ದು ಕೇವಲ ಮಹಿಳಾ ಪೊಲೀಸ್ ಅಧಿಕಾರಿಗಳು ಮಾತ್ರ, ಆದರೆ ಅವತ್ತು ನಮ್ಮ ವಿರುದ್ಧ ಹೊಡೆದವರು ಪುರುಷ ಪೊಲೀಸ್ ಅಧಿಕಾರಿಗಳು ಕೂಡ ಹೊಡೆದಿದ್ದಾರೆ. ಇಲ್ಲಿ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ರಾಹುಲ್ ಗಾಂಧಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆ ಆಗಬೇಕು, ಅದರ ಬಗ್ಗೆ ಮಾತುಕತೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತಿನ ಸದನ ಕೋಲಾಹಲವನ್ನೇ ಸೃಷ್ಟಿ ಮಾಡಿತು. ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ 3 ಬಾರಿ ಸದನದ ಕಲಾಪ ಮುಂದೂಡಿಕೆ ಆಗಿದ್ದನ್ನು ನೋಡಿದ್ದೀವಿ. ಅಂತಿಮವಾಗಿ ಇವತ್ತಿನ ಸಂಸತ್ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದರೆ ಏನಾಗ್ತಿದೆ ಸಂಸತ್ನಲ್ಲಿ? ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು? ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಇದೇ ಇವತ್ತಿನ ಜಿ ಸಂವಾದದ ವಿಶೇಷ. ಸದನ ಕದನ, ನೀಟ್ ಗದ್ದಲ. ಲೋಕಸಭೆಯಲ್ಲಿ ನೀಟ್ ಅಕ್ರಮ ಕದನದ ಬಗ್ಗೆ ಮಾತುಕತೆಗಳು ಶುರುವಾಗಿದೆ. ಕಳೆದ ಬಾರಿ ಸಂಸತ್ತಿನ ಅಧಿವೇಶನ ಇದ್ದಂತಹ ಸಮಯದಲ್ಲಿ ಡಿಲಿಮಿಟೇಷನ್ ಬಗ್ಗೆ ದೊಡ್ಡ ಮಟ್ಟದ ಆಕ್ಷೇಪಗಳು ಎದ್ದಿದ್ರು ಇದೇ ಪ್ರತಿಪಕ್ಷಗಳು. ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ಷೇಪ. ಈ ಬಾರಿಯ ಕಲಾಪದಲ್ಲಿ ಇದೀಗ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಪರೀಕ್ಷಾ ಅಕ್ರಮ ತಡೆಗೆ ತಿದ್ದುಪಡಿ ಮಸೂದೆಯನ್ನೆಲ್ಲ ಮಂಡನೆ ಮಾಡಲಾಯಿತು. ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. ಸ್ಪರ್ಧಾತ್ಮಕ ಪರೀಕ್ಷೆ ಅಕ್ರಮ ತಡೆಗೇನಿತ್ತು, ಇದಕ್ಕೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ. ಈ ಕಠಿಣ ಕ್ರಮದ ಭಾಗವಾಗಿ 5 ರಿಂದ 10 ವರ್ಷಗಳ ತನಕ ಜೈಲು ಶಿಕ್ಷೆ, ಆರೋಪಿಗಳಿಂದ 50 ಲಕ್ಷದವರೆಗೆ ದಂಡದ ಪ್ರಸ್ತಾಪ, ಸಂಘಟಿತ ಜಾಲ ಅಕ್ರಮ ಎಸೆದವರಿಗೆ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸುವ ತನಕವೂ ಕೂಡ ಎಲ್ಲ ಆಗುತ್ತೆ ಅಂತ ಇದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. 1 ಕೋಟಿಯ ದಂಡದ ತನಕ. ಈ ಹಿಂದೆ 4 ವರ್ಷಗಳ ಕಾಲ ಸಂಸ್ಥೆಗಳನ್ನು ನಿಷೇಧ ಮಾಡಲಾಗ್ತಾ ಇತ್ತು. ಇದೀಗ ಅದರ ಪರಿಮಾಣವನ್ನು ಜಾಸ್ತಿ ಮಾಡೋದು, ಅದರ ಪ್ರಮಾಣವನ್ನು ಜಾಸ್ತಿ ಮಾಡುವಂಥ ಹಂತಕ್ಕೆ ಈ ಪ್ರಸ್ತಾವನೆಯನ್ನೆಲ್ಲ ತೆಗೆದುಕೊಂಡು ಬರಲಾಯಿತು. ಆದರೆ ಇದ್ಯಾವುದಕ್ಕೂ ಕೂಡ ಓಕೆ ಅನ್ನದ ವಿಪಕ್ಷಗಳು ನೀಟ್ ಅಕ್ರಮದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಬೇಕು, ವಿದ್ಯಾರ್ಥಿಗಳ ಮೇಲೆ ಆದಂಥ ದೌರ್ಜನ್ಯದ ಬಗ್ಗೆ ಚರ್ಚೆ ಆಗಬೇಕು. ಅವರು ಸಾಂಘಿಕವಾಗಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತಿದ್ರು, ಅವರ ವಿರುದ್ಧ ಲಾಠಿ ಪ್ರಯೋಗ ಆಗಿದೆ. ಯಾವ ಕಾರಣಕ್ಕಾಗಿ ಆಯಿತು, ಹೆಂಗಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳು ಇವತ್ತಿನ ಸಂಸತ್ ಕಲಾಪದಲ್ಲಿ ಚರ್ಚೆಗೆ ಪಟ್ಟು ಹಿಡಿದರು. ನಾನು ಅವಾಗಲೇ ಹೇಳಿದೆ, 3 ಬಾರಿ ಕಲಾಪವನ್ನು ಮುಂದೂಡಿಕೆ ಮಾಡಲಾಯಿತು. ಮುಂದೂಡಿಕೆ ಆದ ನಂತರ ಅಂತಿಮವಾಗಿ ನಾಳೆಗೆ ಸಂಸತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಹಿಂದೆ ಏನಾಗ್ತಾ ಇತ್ತು, ಜುಲೈ 20ನೇ ತಾರೀಕಿಗೆ ಸಂಸತ್ ಅಧಿವೇಶನ ಶುರುವಾದಾಗ
ನೀಟ್ ಅಕ್ರಮದ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ರು. ಇದೀಗ ಅದರ ಪೈಕಿ ವಿಪಕ್ಷಗಳ ಬೇಡಿಕೆ ಎನ್ನುವಂತೆ ಮತ್ತು ವಿದ್ಯಾರ್ಥಿಗಳ ಹೋರಾಟದ ಪ್ರತಿಫಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಲಾಠಿ ಪ್ರಹಾರ ಆಯ್ತಲ್ಲ, ಲಾಠಿ ಚಾರ್ಜ್ ಆಯಿತು, ಅನೇಕ ಜನರ ವಿರುದ್ಧ ಪ್ರಕರಣಗಳೆಲ್ಲ ದಾಖಲಾಗಿದೆ. ಇವುಗಳ ವಿರುದ್ಧ ಚರ್ಚೆ ಆಗಬೇಕು ಅಂತ ಕಿರಣ್ ರಿಜಿಜು ಮಾತನಾಡಿದ್ರು. ಸಂಸತ್ನಲ್ಲಿ ವಿಪಕ್ಷಗಳೆಲ್ಲ ಅಡ್ಡಿ ಮಾಡಿದ್ರು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಅದಾದ ನಂತರ ಕಿರಣ್ ರಿಜಿಜು, ಮೈಸೂರಿನ ಸಂಸದರಾದಂಥ ಮೈಸೂರಿನಲ್ಲಿ ಯತೀಂದ್ರ ಅವರು ಮಾತನಾಡಿದ್ದಾರೆ, ಬಳ್ಳಾರಿಯಲ್ಲಿ ರಾಮುಲು ಮಾತನಾಡಿದ್ದಾರೆ, ಮಧು ಬಂಗಾರಪ್ಪನು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರೆ ಎಲ್ಲ ನಾಯಕರು ಒಂದ್ಸರಿ ನೋಡೋಣ. ಅಧ್ಯಕ್ಷ ಮಹೋದಯ, ಐ ರೈಸ್ ಟು ಮೂವ್ ಫಾರ್ ಲೀವ್ ಟು ಇಂಟ್ರೊಡ್ಯೂಸ್ ದಿ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಬ್ರಾಕೆಟ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್ 2026 to amend the public examination prevention of unfair means bill 2024. Thank you, Speaker sir. सारे मेंबर तैयारी के साथ आए हैं और अपोजिशन के भी कई मेंबर्स ने अमेंडमेंट दिए हैं, वो भी तैयारी करके आए हैं. बहुत ही महत्वपूर्ण बच्चों के लिए, युवाओं के लिए, छात्रों का जिंदगी के लिए ये महत्वपूर्ण बिल है. सब बोलने वाले वक्ता भी तैयार है, फिर भी जानबूझ करके कांग्रेस पार्टी और उसके कुछ साथी जानबूझ करके आज इतना महत्वपूर्ण बिल पे चर्चा होने नहीं दे रहे हैं. मैं बहुत दुखी मन के साथ कह रहा हूँ. पहले दिन तो वो कह रहे थे कि चर्चा करना चाहिए, एग्ज़ाम का मामला है, बच्चों का मामला है. अब जब चर्चा करने के लिए इतना महत्वपूर्ण बिल लेकर के जब आया है, टाइम भी दे चुके हैं, 6 घंटे स्पीकर साहब ने और टाइम देंगे, आप चाहते तो और टाइम देंगे, फिर भी ये कर रहे हैं. ये अच्छा नहीं लग रहे हैं. मैं कांग्रेस के साथियों को कहना चाहता हूँ, ऐसा काम मत कीजिए. ये आपका जो इमेज है बहुत गिर चुका है और बहुत बदनाम होने वाला काम मत कीजिए. पूरा पार्टी एकजुट होकर के हमारे युवाओं का, छात्रों का जिंदगी को ठीक करने के लिए महत्वपूर्ण बिल पे सब हिस्सा लेना चाहिए. मैं फिर से अपील करना चाहता हूँ आपके माध्यम से. थैंक यू सर. माननीय सदन, ये हम बहुत दिन से हम वेट कर रहे हैं इस बिल के लिए. ये युवाओं के भविष्य के लिए है, हमारे देश के युवा के भविष्य के लिए है. आपने भी पूछा चर्चा के लिए, आपने भी पूछा है. जब सरकार तैयार होकर आए हैं चर्चा करने के लिए बिल. ಈಗ ಎಷ್ಟೋ ವರ್ಷಗಳಿಂದ BJP ಸರ್ಕಾರ ನೀತಿ ಏನಪ್ಪ ಅಂತಂತಂದರೆ ಅವ್ರು ಏನೇ ಹಗರಣ ಮಾಡಿದ್ರು, ಮಂತ್ರಿಗಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಂತ ಅವ್ರದ್ದು ಒಂದು ನೀತಿ ಆಗಿತ್ತು. ಜನ ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಲಿ ನಾವು ಮಾತ್ರ ರಾಜೀನಾಮೆ ಕೊಡೋಲ್ಲ, ಯಾಕೆಂದರೆ ಜನರಿಗೆ ನಾವು ಹೆದರ್ಕೊಳ್ಳೋದಿಲ್ಲ. ಎಲ್ಲ ಸಂಸ್ಥೆಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ಅವರು ತಮ್ಮ ಕಪಿಮುಷ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಾವು ಸುಲಭವಾಗಿ ಗೆಲ್ತೀವಿ, ಇದು ಎಲೆಕ್ಷನ್ ಕಮಿಷನು ಬೇರೆ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಜನಕ್ಕೆ ನಮಗೆ ಲೆಕ್ಕ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ರು. ಬಹಳ ಅಧಿಕಾರದ ಅಹಂಕಾರದಲ್ಲಿ ಮೆರಿತಾ ಇದ್ರು. ಆದರೆ ಈಗ ಅವರಿಗೆ ಪಾಪ ಯುವಜನತೆ ಪ್ರತಿಭಟನೆ ಮಾಡಿ, ಪ್ರತಿರೋಧ ತೋರಿಸಿ ಕೊನೆಗೂ ಅವರಿಂದ ರಾಜೀನಾಮೆ ಕೊಡ್ಸೋಂಗೆ ಮಾಡಿದೆ. ಒಂದು ಜವಾಬ್ದಾರಿತನ ಅವ್ರಿಗೆ ಬರೋ ರೀತಿ ಮಾಡಿದೆ. ಬಟ್ ಇದೇ ರೀತಿ ಅದು ಅವ್ರಿಗೆ ಎಚ್ಚರಿಕೆ. ಮುಂದೆ ಇದೇ ರೀತಿ ಅವರು ತಪ್ಪುಗಳನ್ನು ಮಾಡ್ತಿದ್ರು ಕೂಡ ಮಂತ್ರಿಗಳಿಗೆ ಅವರು ಬೆಂಬಲ ಕೊಡ್ತಾ ಇದ್ರೆ ಜನ ಸುಮ್ಮನೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಇವತ್ತು ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮಕ್ಕಳ ಭವಿಷ್ಯದಿಂದ, ಅವರ ಹಿತದೃಷ್ಟಿಯಿಂದ ಒಂದು ಮಹತ್ವವಾದಂಥ ನಿರ್ಣಯವನ್ನು ತಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ ಏನು ನೀಟ್ ಪರೀಕ್ಷೆ ವಿಚಾರದಲ್ಲಿ ಬಹಳಷ್ಟು ದೇಶದಾದ್ಯಂತ ಏನು ಗೊಂದಲ ಆಯಿತು, ಆ ಗೊಂದಲವನ್ನು ನಿರ್ವಹಣೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳಾದಂಥ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ನಂದಿನ್ ನಿಲ್ಕೇಣಿ ಅವರು ಏನು ಅವರ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣೆಗಳ ಕುರಿತು ಉನ್ನತ ಮಟ್ಟದ ಕಾರ್ಯಪಡೆಯನ್ನು ರಚನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಆ ಕಾರ್ಯಪಡೆಯ ವರದಿಯ ಆಧಾರದ ಮೇಲೆ
ಮುಂಬರುವಂತ ಪರೀಕ್ಷೆಗಳು ನಡಿಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತಗೊಂಡಂಥ ಕೆಲಸ ಮಾಡಿದ್ದಾರೆ. ಅವ್ರು ಬಂದಿರತಕ್ಕಂಥದ್ದು ಉದ್ದೇಶ ಏನು, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು. ಇವ್ರಿಗೆ ಹೊಡೆದು ಅಥವಾ ಓಡಿಸ್ಬಿಟ್ರೆ ಓಡೋಗ್ಬಿಡ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ಅದು ಓಡೋಗಲಿಲ್ಲ, ಅವ್ರನ್ನ ಮತ್ತೆ ಸಂಘಟನೆಯನ್ನು ಮಾಡಿದ್ದಾರೆ. ಇವತ್ತು ಯಾವ ರೀತಿ ನಾವು ತಿರುಗಿ ಬೀಳ್ಬೋದು, ನಮ್ಮ ಹಕ್ಕನ್ನು ನಾವು ಹೆಂಗೆ ಪಡಿಬೋದು ಅಂತೇಳಿ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರದವರು, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕೆಂದರೆ ಯುವಕರು ಯಾವತ್ತೂ ಕೂಡ ತಿರುಗಿ ಬೀಳ್ತಾರೆ. ಅವರಿಗೆ ನ್ಯಾಯಬದ್ಧವಾಗಿರ್ತಕ್ಕಂಥ, ಯಾಕೆಂದರೆ ನಮ್ಮ ದೇಶದ ಭವಿಷ್ಯ ಅವರು. ಯಾವುದೇ ಕಾರಣಕ್ಕೂ ಆ ಭವಿಷ್ಯನ ತೊಂದರೆ ಮಾಡ್ತಕ್ಕಂಥ ಹಕ್ಕು ಯಾವುದೇ ಸರ್ಕಾರಗಳಿಗಿರೋದಿಲ್ಲ. ಅದು ಅವರು ಹೋರಾಟಕ್ಕೆ ಬಂದು ಈ ರೀತಿ ಬರ್ತದೆ. ಈ ರೀತಿ ನಮ್ಮ ದೇಶದಲ್ಲಿ ಆಗಬಾರ್ದು, ರಾಜ್ಯಗಳಲ್ಲೂ ಆಗಬಾರ್ದು. ಅವರನ್ನು ವಿಶ್ವಾಸಕ್ಕೆ ತೊಗೊಂಡು ಮುಂದೆ ಹೋಗಬೇಕಾಗ್ತದೆ. ಯಾಕೆಂದರೆ 30 ಜನರು ತೀರ್ಕೊಂಡೋದ್ರು ಮಕ್ಕಳು, ಕಾರಣ ಯಾರು ಅಂತ ಬರುತ್ತೆ. ಆದರೆ ಯಾರ್ಯಾರು ಲಾಠಿ ಚಾರ್ಜು ಮಾಡಿ ಅಮಾಯಕರಿಗೆ ಹೊಡೆತ ತಿಂದಿದ್ದಾರೆ, ಏನೇನು ತೊಂದರೆಗಳಾಗಿದ್ದಾವೆ, ಅದಕ್ಕೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಇರ್ಷಾದ್ ಅಹಮದ್ ಅವರು ಇದ್ದಾರೆ. ನಮಸ್ಕಾರ ಇರ್ಷಾದ್ ಅಹಮದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಬಿಜೆಪಿಯಿಂದ ಹರಿಚೇತ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಎಪಿಯಿಂದ ಇರ್ಷಾದ್ ಪಾಷಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇರ್ಷಾದ್ ಅಹಮದ್ ಅವರೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಹೊಸ ವಿಧೇಯಕವನ್ನು ತೆಗೆದುಕೊಂಡ್ಬರ್ತಿದ್ದಾರೆ. ತೃಪ್ತಿ ಇಲ್ವಾ ಕಾಂಗ್ರೆಸ್ಗೆ ಈ ವಿಚಾರದಲ್ಲಿ? ನೋಡಿ, ಇವತ್ತು ಯುವಕರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿದರು, ಯುವಕರ ಮೇಲೆ ಪ್ಯಾಲೆಟ್ ಗನ್ ಆಗಿರ್ಬೋದು, ಆಶ್ರುವಾಯು ಆಗಿರ್ಬೋದು, ಲಾಠಿ ಚಾರ್ಜ್ ಮಾಡಬಾರದಂತೆಲ್ಲ ಒಂದು ಅವ್ರ ಮೇಲೆ ಪ್ರಹಾರವನ್ನು ಮಾಡಿ, ಅದಾದ ಮೇಲೆ ಇವರು ಸುಮಾರು 3.5 ತಿಂಗಳ ನಂತರ, ಪೇಪರ್ ಲೀಕ್ ಆಗಿ 3.5 ತಿಂಗಳ ನಂತರ ಇವರು ರಾಜೀನಾಮೆ ಕೊಡುವಂಥ ಕೆಲಸ ಆಯಿತು. ಆದರೆ ಆ ಯುವಕರನ್ನ ಯಾಕೆ ಈ ರೀತಿ ನಡೆಸ್ಕೊಂಡ್ರು? ಶಾಂತಿಯುತರಾಗಿ, ಸಂಘಟಿತರಾಗಿ, ಏನು ಇವತ್ತು ಒಂದು ಒಳ್ಳೆಯ ಶಿಕ್ಷಣ ಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಒಂದು ಪಾರದರ್ಶಕವಾದಂಥ ವ್ಯವಸ್ಥೆ ಬೇಕು ಅಂತ ಹೇಳಿ ಒಂದು 20 ಮಕ್ಕಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅದರ ವಿರುದ್ಧವಾಗಿ ಇವತ್ತು ಅವರು ಒಂದು ಶಾಂತಿಯುತವಾಗಿ, ಸಂಘಟಿತರಾಗಿ ಇವತ್ತು ಒಂದು ಹೋರಾಟ ಮಾಡ್ತಿರುವಾಗ, ಆ ಹೋರಾಟವನ್ನು ಇವರು ಹತ್ತಿಕ್ಕುವಂಥ ಕೆಲಸವನ್ನು, ಅವ್ರನ್ನ ಸದೆಬಡಿಯುವಂಥ ಕೆಲಸವನ್ನು ಇವರೇನು ಮಾಡಿದರು. ಅದಕ್ಕೆ ಈ ದೇಶದ ಏನು ಗೃಹ ಮಂತ್ರಿಗಳಿದ್ದಾರೆ ಅವರು ಬಂದು ಉತ್ತರ ಕೊಡಬೇಕಾಗ್ತದೆ. ಅವರು ಈ ದೇಶದ ಮುಂದೆ ಉತ್ತರ ಕೊಡಬೇಕಾಗ್ತದೆ. ಮಕ್ಕಳನ್ನ ಯಾಕೆ ತಾವು ಈ ರೀತಿ ನಡೆಸ್ಕೊಂಡ್ರಿ? ಮಕ್ಕಳಿಂದ ತಾವು ಮಕ್ಕಳ ಹೋರಾಟದಲ್ಲಿ ಸಮಾಜಘಾತಕ ಶಕ್ತಿಗಳು ಬಂದಿದ್ದಾರೆ, ಸಮಾಜಘಾತಕ ಶಕ್ತಿಗಳು ಇದರ ಲಾಭ ಪಡಿಬಾರ್ದು, ಈ ದೇಶದ್ರೋಹಿ ಶಕ್ತಿಗಳು ಇದರ ಲಾಭವನ್ನು ಪಡಿಬಾರ್ದು ಅಂತ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಹೇಳ್ತಾರೆ. ದೇಶದ ಮುಂದೆ ಇವರು ಸ್ಪಷ್ಟಪಡಿಸಬೇಕು ಯಾರು ಸಮಾಜಘಾತಕ ಶಕ್ತಿಗಳು ಅಲ್ಲಿದ್ದರು, ಯಾರ ದೇಶದ್ರೋಹಿ ಶಕ್ತಿಗಳು ಅಲ್ಲಿದ್ದರು ಅನ್ನೋದನ್ನು ಅವರು ಸ್ಪಷ್ಟಪಡಿಸಬೇಕಾಗ್ತದೆ. ಹಾಗಾಗಿ ಇವತ್ತು ಮಾನ್ಯ ಗೃಹ ಮಂತ್ರಿಗಳು ಅಂದ್ರೆ ಈ ವಿದ್ಯಾರ್ಥಿ ಸದನದ ಮುಂದೆ ಬಂದು ಹೇಳಬೇಕು, ಅವರು ಉತ್ತರ ಕೊಡಬೇಕು. ಯಾಕೆ ಈ ಪರಿಸ್ಥಿತಿ ಬಂತು, ಯಾಕೆ ಗಲಭೆ ಅವರಿಗೆ ಅವ್ರ ಮೇಲೆ ಪ್ರಹಾರ ಮಾಡುವಂಥದ್ದು, ಅವ್ರನ್ನ ಸದೆ ಬಡಿಯುವಂಥ ಪರಿಸ್ಥಿತಿ ಯಾಕೆ ಬಂತು? ಓಕೆ, ನಿಮ್ಮ ಪಾಯಿಂಟ್ ನೋಟು. ಜನವರಿ 20ನೇ ತಾರೀಕಿಗೆ ಸಂಸತ್ ಮಾರ್ಚ್ ಮಾಡೋದಕ್ಕೆ ಇವರೆಲ್ಲ ಹೊರಟರು, ಅಧಿವೇಶನ ಶುರುವಾಗ್ತಾ ಇತ್ತು. ಹಾಗೆ ಬಿಟ್ಟು ಬಿಡಬೇಕಾಗಿತ್ತ? ಸಂಸತ್ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು ಅಲ್ಲ, ಅವರು ಸಂಸತ್ ಮುತ್ತಿಗೆ ಹಾಕೋದು ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಇವತ್ತು ತಾವು ನೋಡಿದ್ರಿ, ಸುಪ್ರೀಂ ಕೋರ್ಟು ಹೇಳಿದೆ ಇವತ್ತು ಬಲ ಪ್ರಯೋಗ ಮಾಡಿ ಅವರು ಬರೀ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮೇಲೆ ನೀವು ಬಲ ಪ್ರಯೋಗ ಮಾಡುವಂಥದ್ದಾಗಿರೋದು, ಲಾಠಿ ಚಾರ್ಜ್ ಮಾಡುವುದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಇದು ಮಾಡಿಕೂಡ್ದು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ನಾವು ಹೇಳ್ತಾ ಇರೋದು ಶಾಂತಿಯುತವಾಗಿ ಮಕ್ಕಳು ಹೋರಾಟ ಮಾಡ್ತಾ ಇದ್ರು, ಯುವಕರು ಹೋರಾಟ ಮಾಡ್ತಾ ಇದ್ರು. ಎಲ್ಲಿತ್ತು ಶಾಂತಿಯುತ ಹೋರಾಟ? ಶಾಂತಿಯುತವಾಗಿ ಹೋರಾಟ ನೋಡಿ, ಇವತ್ತು ಮಕ್ಕಳು ಸುಮಾರು 21 ದಿನಗಳಿಂದ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಯಾವುದೇ ಅಹಿತಕರ ಘಟನೆ ಅಲ್ಲಿ ನಡೆದಿಲ್ಲ. ಇವ್ರು ಯಾಕೆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಆ ಪ್ಯಾಲೆಟ್ ಗನ್ ಅದನ್ನು ಅವರು ಪೊಲೀಸರು ಹೇಳ್ತಾ ಇದ್ರೆ ನಾವು ಬಳಸಿಲ್ಲ ಅಂತ. ಆದರೆ ಅಲ್ಲಿ ಬಹಳಷ್ಟು ಇದ್ರ ಮೇಲೆ, ಆಮೇಲೆ ಯುವತಿಯರ ಮೇಲೆ, ಯುವಕರ ಮೇಲೆ ಯಾವ ರೀತಿ ಅವರು ಹಲ್ಲೆ ಮಾಡಿದ್ದಾರೆ, ಯಾವ ರೀತಿ ಬರ್ಬರವಾಗಿ ಅವರು ನಡೆಸ್ಕೊಂಡಿದ್ದಾರೆ ಅದನ್ನು ನೋಡಬೇಕಾಗ್ತದೆ. ದೂರದ ದೆಹಲಿಗೆ ಹೋಗೋದು ಬೇಡ, ಇಲ್ಲೇ ಪಕ್ಕದಲ್ಲಿ ಧಾರವಾಡಕ್ಕೆ ಹೋಗೋಣ ಸರ್. ಧಾರವಾಡದಲ್ಲಿ 2 ತಿಂಗಳ ಹಿಂದೆ ನಿರುದ್ಯೋಗ ಸಮಸ್ಯೆ ಆಗ್ತಾ ಇದೆ, ಉದ್ಯೋಗಗಳು ಭರ್ತಿ ಆಗಿಲ್ಲ ಅಂತ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದರು. ಯಾವ ಯುವಕರು ಪ್ರತಿಭಟನೆ ಮಾಡ್ತಾರೆ ಅವ್ರ ವಿರುದ್ಧ ನಾವು ಕೇಸ್ ಹಾಕ್ತೀವಿ ಅಂತ ನಿಮ್ಮದೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದರು.
ಯಾರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ, ನಿಮ್ಮ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡ್ತೀವಿ ಅಂತ ಅನೇಕ ಜನ ಯುವಕರ ವಿರುದ್ಧ ಇವತ್ತಿನ ತನಕವೂ ಕೂಡ ಧಾರವಾಡದಲ್ಲಿ ಪ್ರಕರಣ ದಾಖಲಾಗಿದೆ. ಅವತ್ತು ನೀವು ಶಾಂತಿಯುತವಾಗಿ ಬಗೆಹರಿಸಬಹುದಿತ್ತಲ್ಲ, ಅವತ್ತ್ಯಾಕೆ ಪ್ರಕರಣವನ್ನು ದಾಖಲು ಮಾಡಿದ್ರಿ ಯುವಕರ ವಿರುದ್ಧ? ಯಾವ ಯುವಕರು ನೀಟ್ ಅಕ್ರಮದ ವಿರುದ್ಧ ಇವತ್ತು ದೆಹಲಿಯಲ್ಲಿ ಫೈಟ್ ಮಾಡ್ತಿದಾರೋ ಅದೇ ಯುವಕರು ಧಾರವಾಡದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರು. ಅಲ್ಲಿಗೊಂದು ನ್ಯಾಯ, ಇಲ್ಲಿಗೊಂದು ನ್ಯಾಯನಾ? ಇವತ್ತು ಏನು ಧಾರವಾಡದಲ್ಲಿ ಯುವಕರು ಕಳೆದ 2 ತಿಂಗಳ ಹಿಂದೆ ಪ್ರತಿಭಟನೆ ಮಾಡಿದ್ರು, ಶಾಂತಿಯುತವಾದಂತಹ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ನಾವು ಏನು ಕ್ರಮ ಕೈಗೊಳ್ಳುವಂತ ಪ್ರಶ್ನೆನೇ ಬರಲ್ಲ. ನಾವಲ್ಲಿ ಅಲ್ಲಿ ನಾವು ಹೇಳಿರೋದಂತೂ ಶಾಂತಿ ಭಂಗ ಮಾಡುವಂತ ಏನಾದ್ರೂ ವ್ಯವಸ್ಥೆ ಆಗಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿರ್ತಾರೆ. ಯಾವ ರೀತಿ ಶಾಂತಿ ಭಂಗದ ಪರಿಸ್ಥಿತಿ ಬಂತು ಅಲ್ಲಿ ಅಂತ ತಾವು ಹೇಳಿ ನನಗೆ. ಅಲ್ಲ, ಎಲ್ಲ ಮಾಧ್ಯಮಗಳು ತೋರಿಸ್ತಾರೆ. ನಾನು ಹೇಳ್ತಾ ಇರೋದು, ಧಾರವಾಡದಲ್ಲಿ ಅಂತವೇನಾದ್ರೂ ಪ್ರಸಂಗ ಬಂದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ನಾವು ಹೇಳಿದ್ವಿ, ಅರ್ಥ ಆಯ್ತಲ್ಲ? ಸೊ ಅವರು ಆ ತರ ಪ್ರಸಂಗ ಅಲ್ಲಿ ಬಂದಿರಬಹುದು, ಅದಕ್ಕೆ ಮಾಡಿದೀವಿ. ಇವತ್ತು ಇಡೀ ದೇಶದ ಅಷ್ಟೇ ಅಲ್ಲ, ಇಡೀ ವಿಶ್ವದ ಮಾಧ್ಯಮಗಳು ಇವತ್ತು ದೆಹಲಿಯ ಒಂದು ಪ್ರತಿಭಟನೆಯನ್ನ ತೋರಿಸಿದ್ದಾರೆ. ಎಲ್ಲೂ ನಿಮ್ಗೆ ಆ ತರ ವ್ಯವಸ್ಥೆ ಕಾಣಿಸಿಲ್ಲ, ಅರ್ಥ ಆಯ್ತಲ್ಲ? ಮೊದಲನೇ ದಿನದಿಂದಲೂ ಸಂಸತ್ತಿಗೆ ಹಾಕೋದು ಕೊಲ್ಟಿದ್ರು, ಅಲ್ಲ ಸಂಸತ್ತಿಗೆ ಮುತ್ತಿಗೆ ಹಾಕೋದು ಕೊಲ್ಟಿದ್ರು. ಯಾವಾಗ್ಲೂ ಸುಮ್ಮನೆ ಇರಬೇಕಾಗಿತ್ತ? ನೋಡಿ, ಪ್ರಜಾಸರೇನು, ನೀನ್ ಯಾರು, ಇದನ್ನ ಕೇಳಿ ಲಾಠಿ ಚಾರ್ಜ್ ಮಾಡ್ಬೇಕಾಗಿತ್ತು. ಸರ್ ಅವ್ರ ಹತ್ರ ನೋಡಿ, ಅವ್ರ ಹತ್ರ CRPF ಇದೆ, ಅವ್ರ ಹತ್ರ ಅಲ್ಲಿ ಸೆಕ್ಯೂರಿಟಿ ಫೋರ್ಸ್ಗಳಿದೆ, ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ. ಎಲ್ಲವನ್ನ ತೆಗೆದುಕೊಂಡು ಒಂದು ಶಾಂತಿಯುತವಾದಂತಹ ಪ್ರತಿಭಟನೆಗೆ ಒಂದು ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ಅಲ್ಲಿ ಒಂದು ಅವಕಾಶ ಮಾಡಿ ಕೊಡಬಹುದಾಗಿತ್ತು. ಅದಕ್ಕೇನೆ ಹೇಳ್ತಾ ಇದೀವಿ, ಇದೆಲ್ಲ ಪ್ರಕರಣ ಮಾನ್ಯ ಗೃಹ ಇಲಾಖೆ ಅಡಿನಲ್ಲಿ ಬರ್ತದೆ. ಅದಕ್ಕೆ ಮಾನ್ಯ ಗೃಹ ಮಂತ್ರಿಗಳು ಉತ್ತರ ಕೊಡ್ಲಿ, ಯಾಕೆ ಆ ತರ ವ್ಯವಸ್ಥೆ ಬಂತು, ಯಾಕೆ ಆ ಪರಿಸ್ಥಿತಿ ಬಂತು ಅಂತ ಅವ್ರು ಉತ್ತರ ಕೊಡ್ಲಿ ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ಆಗ್ರಹ ಮಾಡ್ತಾ ಇದೆ. ಓಕೆ, ಬರ್ತೀನಿ, ಈ ವಿಚಾರಕ್ಕೆ ಬರ್ತೀನಿ. ನೀವು ಹುಬ್ಬಳ್ಳಿಯಲ್ಲಿ ಕಲ್ಲು ತೂರಾಟ ಪ್ರಕರಣಗಳಾದಾಗ ಅವ್ರ ವಿರುದ್ಧದ ಪ್ರಕರಣಗಳು ವಾಪಸ್ ತೆಗೆದುಕೊಂಡಿದೆ ಸರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ. ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋದು. ನೋಡಿ, ಯಾರು ಗಲಭೆ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯದಿಂದ ಕ್ರಮ ಕೈಗೊಳ್ಳುತ್ತೆ. ಆದ್ರೆ ಅಮಾಯಕರು ಬಲಿಯಾಗಬಾರದು ಅನ್ನೋದು ನಮ್ಮ ಉದ್ದೇಶ. ಹರಿಚೇತ್ ಅವರೇ, ಇದನ್ನು ಸುಲಭವಾಗಿ ಬಗೆಹರಿಸಬಹುದಾದಂತಹ ದಾರಿಗಳು ಬಿಜೆಪಿ ಹತ್ರ ಇತ್ತು, ಯಾಕೆ ಕ್ಲಿಷ್ಟಕ್ಕೆ ಹೋಯ್ತು ಈ ಪ್ರಕರಣ? ಕ್ಲಿಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಇವತ್ತು ಇಡೀ ದೇಶ ಅಲ್ಲ ಜಗತ್ತು ನೋಡ್ತಾ. ನೀವು ರಾಜೀನಾಮೆ ಕೊಡದೇ ಇರೋದೇ ಕ್ಲಿಷ್ಟಕ್ಕೆ ಕಾರಣ. ಒಂದು ನೋಡಿ, ಭಾರತ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಇಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರೋಂಥ ಒಂದು ಪಕ್ಷ ಯಾವುದೇ ಇರಲಿ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಅತ್ಯಂತ ಪರಿಣಾಮಕಾರಿಯಾಗಿ ಈ ದೇಶದ ಜನತೆಗೆ ಏನ್ ಬೇಕು, ಆಡಳಿತ ಮಾಡುವ ಸರ್ಕಾರ ಯಾವತ್ತಾದ್ರೂ ದಾರಿ ತಪ್ಪಿದ್ರೆ ಅದಕ್ಕೆ ಸರಿ ದಾರಿ ತರುವಂತ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡಬೇಕು. ಆದ್ರೆ ಕಾಂಗ್ರೆಸ್ ಯಾವತ್ತೇ ನೋಡಿ ವಿರೋಧ ಪಕ್ಷದಲ್ಲಿರಲಿ, ಅವರು ಪರಿಣಾಮಕಾರಿಯಾಗಿ ದೇಶದ ಜನತೆ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡಲ್ಲ. ಈ ದೇಶದ ಹಿತಾಸಕ್ತಿ ಮತ್ತೆ ಭದ್ರತೆಗೆ ಅಪಾಯವಾಗುವಂತಹ ಅಪಾಯಕಾರಿಯ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತೆ. ಬಹಳಷ್ಟು ಸಲ ನಾನು ಚರ್ಚೆ ಮಾಡಬೇಕಾದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ತಿರ್ತಾರೆ, ನೋಡಿ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಬಗ್ಗೆ ಎಷ್ಟು ಡೇಂಜರಸ್ಸೋ, ದೇಶಕ್ಕೆ ಅಧಿಕಾರ ಇಲ್ಲದೆ ಇರುವಾಗ ಅತ್ಯಂತ ಇನ್ನೂ ಡೇಂಜರಸ್ ಇದು ಮಾರಕ ಅಂತ ನಾನು ಹೇಳ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ನಿಮ್ಮ ಮಾಹಿತಿಗೆ ಹರಿಚೇತ್ ಅವರೇ, ಈ ಪ್ರತಿಭಟನೆಯನ್ನ ಶುರು ಮಾಡಿದ್ದು ಕಾಂಗ್ರೆಸ್ನವರಲ್ಲ, ಸೋನಂ ವಾಂಗ್ಚುಕ್ ಪ್ರತಿಭಟನೆ ಶುರು ಮಾಡಿದ್ದು. ಅದನ್ನ ಕಂಪ್ಲೀಟ್ ಮಾಡ್ತೀನಿ ನಾನು ಹೇಳ್ತೀನಿ. ನೀವು ಕಾಂಗ್ರೆಸ್ನ ಬಗ್ಗೆ ಟೀಕೆ ಮಾಡ್ತಾ ಇರೋದು ಕೇಳ್ತಾ ಇದ್ದೀನಿ. ಸೋನಂ ವಾಂಗ್ಚುಕ್ ಅವರು ಉಪವಾಸ ಶುರು ಮಾಡಿದ ನಂತರ ಅಥವಾ ಅದಕ್ಕಿಂತ ಮೊದಲು ಇದೇ ಸಿಜೆಪಿ ಎನ್ನುವಂತಹ ಪಾರ್ಟಿಯವರು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು. ಕಾಂಗ್ರೆಸ್ನವರು ಆಮೇಲೆ ಬಂದು ಸಪೋರ್ಟ್ ಮಾಡಿದ್ದಾರೆ. ನೀವು ನೇರವಾಗಿ ಕಾಂಗ್ರೆಸ್ ಅನ್ನು ಟೀಕೆ ಮಾಡ್ತಾ ಇದ್ದೀರಿ, ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಅನ್ನು ನೇರವಾಗಿ ಯಾಕೆ ಟೀಕೆ ಮಾಡಿದ್ವಿ ಅಂದ್ರೆ, ನೋಡಿ ಅಲ್ಲೊಂದು ಉಪವಾಸ ಸತ್ಯಾಗ್ರಹ ಆಗ್ತಾ ಇತ್ತು, ವಾಂಗ್ಚುಕ್ ಅವರು ಉಪವಾಸ ಮಾಡ್ತಾ ಇದ್ರು. ಜಿಲ್ಲೆ ಹೆಸರಿನ ಒಂದು ಸಂಘಟನೆ ಅಲ್ಲಿ ಇವತ್ತು ಜಂಜಿಗಳು ಸೇರ್ಕೊಂಡು ಒಂದು ಹೋರಾಟ ಮಾಡ್ತಾ ಇದ್ರು. ನೀಟಲ್ಲಿ ಒಂದು ಸಮಸ್ಯೆ ಆಯಿತು, ಆ ಸಮಸ್ಯೆ ಆದಾಗ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅದಕ್ಕೆ ನಮಗೂ ಕೂಡ ಅನುಕಂಪ ಇದೆ. ಆದರೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು. ಕಾಂಗ್ರೆಸ್ಗೆ ಪರಿಹಾರ ಕಂಡುಹಿಡಿಯೋ ಒಂದು ಉದ್ದೇಶವೂ ಇಲ್ಲ, ಅದು ಬೇಕಾಗೂ ಇಲ್ಲ. ಎಲ್ಲಿಯವರೆಗೂ ಈ ಜಿಲ್ಲೆ ಹೆಸರಿನ ಅದನ್ನ ಹೇಳ್ತೀನಿ ನೋಡಿ, ಜಿಲ್ಲೆ ಹೆಸರಿನ ಏನು ಒಂದು ಸಂಘಟನೆ ಸೇರ್ಕೊಂಡು ವಾಂಗ್ಚುಕ್ ಅವ್ರು ಏನು ಉಪವಾಸ ಮಾಡ್ತಾ ಇದ್ರು, ಎಲ್ಲಿವರೆಗೂ ಹೋರಾಟ ಉಪವಾಸ ಆಗ್ತಾ ಇತ್ತು, ಚೆನ್ನಾಗಿ ಆಗ್ತಾ ಇತ್ತು, ದೇಶದ ಗಮನ ಸೆಳೀತು, ದೇಶದ ಯುವಕರ ಗಮನ ಸೆಳೀತು. ಕೇಂದ್ರ ಸರ್ಕಾರದ ಈ ಚಳುವಳಿಯನ್ನ, ಈ ಹೋರಾಟವನ್ನ ತಮಗೆ ಮೈಲೇಜ್ ಸಿಗಬೇಕಿದ್ರಿಂದ, ಯಾಕೆಂದ್ರೆ ನೋಡಿ ಇವತ್ತು ಕಾಂಗ್ರೆಸ್ ಅತ್ಯಂತ ದಾರುಣ ಸ್ಥಿತಿಯಲ್ಲಿ ಈ ದೇಶದಲ್ಲಿದೆ. ಕೇವಲ 2-3 ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್, ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾನು ಖಂಡಿತವಾಗಿ ಪೊಲಿಟಿಕಲ್ ಮಾಡ್ತಾ ಇಲ್ಲ. ಇದು ಯಾಕೆ ನಾನು ಇವತ್ತು ಕಾಂಗ್ರೆಸ್ನ ಬಗ್ಗೆ ಬಾಯಿಗೆ ಬಂದಂತೆ ಟೀಕೆ ನಾನು ಕಾಂಗ್ರೆಸ್ ಬಗ್ಗೆ ವೈಯಕ್ತಿಕ ಟೀಕೆನೇ ಮಾಡಲ್ಲ ಸರ್. ಹೋರಾಟದ ಹಾದಿ ಹೆಂಗ್ ತಪ್ಪು ಅಂತ ಹೇಳ್ತಾ ಇದ್ದೇನೆ. ಹೋರಾಟದ ಹಾದಿ ಹೆಂಗ್ ತಪ್ಪು ಅನ್ನೋದಕ್ಕೆ ನೀವು ಮಾತನಾಡ್ತಿದ್ದೀರಿ ಅಂತ ಹೇಳಿದ್ರೆ, ಹೋರಾಟ ಯಾಕೆ ಶುರುವಾಯಿತು, ಹೋರಾಟ ಹಾದಿ ತಪ್ಪೋದಕ್ಕೆ ಯಾರು ಕಾರಣ ಅನ್ನೋದಕ್ಕೆ ನೀವು ಕೂಡ ಉತ್ತರದಾಯಿಗಳಾಗಿರ್ಬೇಕು. ಹೋರಾಟ ಇವತ್ತು
ಯಾಕೆ ಅಂತ ಹೇಳಿದಾಗ ಈ ಹೋರಾಟ ಶುರುವಾದ ಕೇಂದ್ರ ಸರ್ಕಾರದ ಗಮನಕ್ಕಿರ್ಲಿಲ್ವಾ, ಮೋದಿಯವ್ರ ಗಮನಕ್ಕಿರ್ಲಿಲ್ವಾ, ಧರ್ಮೇಂದ್ರ ಪ್ರಧಾನ್ ಅವ್ರ ಗಮನಕ್ಕಿರ್ಲಿಲ್ವಾ? ಯಾರಾದರೂ ಒಬ್ಬರು ಹೋಗಿ ಏನಾಗ್ತಾ ಇದೆ, ಏನಾಗಬೇಕು ಅಂತ 36 ದಿನಗಳಿಂದ ಪ್ರತಿಭಟನೆ ಆಯ್ತಲ್ಲ, ಒಬ್ಬರಾದ್ರೂ ಹೋಗಿ ಅಹವಾಲು ಸ್ವೀಕಾರ ಮಾಡಿದ್ರ? ಇವ್ರದ್ದು ಯಾರಾದ್ರೂ ಹೋಗಿ ಮಾತನಾಡ್ಸಿದ್ರ? ಇವತ್ತು ಬಂದು ದೇಶದ್ರೋಹ, ಕಾಂಗ್ರೆಸ್ ಇತ್ಯಾದಿ ಇತ್ಯಾದಿ ಅಂತ ಮಾತನಾಡ್ತಾ ಇದ್ರಿ. ಹೋಗಿ ಸಮಸ್ಯೆನ ಕೇಳುವ ಹಂತಕ್ಕೆ ಏನಾದ್ರು ನೀವು ಮುಂದೆ ಹೋದ್ರ ಅಂತ ನನ್ನ ಬೇಸಿಕ್ ಪ್ರಶ್ನೆ. ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡ್ತೇನೆ. ಓಕೆ ನೋಡಿ, ನೀಟಲ್ಲಿ ಸಮಸ್ಯೆ ಆಯಿತು. ಒಂದು ಕೇಂದ್ರದಲ್ಲಿ ಒಂದು ಪ್ರಬುದ್ಧವಾದ ಸರ್ಕಾರ ಇದೆ. ಒಂದು ಪ್ರಬುದ್ಧವಾದ ಸರ್ಕಾರ ಈ ರೀತಿಯ ಒಂದು ಅಕ್ರಮ ಆದ ತಕ್ಷಣ ಕೂಡಲೇ ಏನು ಮಾಡಬೇಕಾಗಿತ್ತು ಅಂತಂದರೆ, ತುರ್ತಾಗಿ ಏನು ಮಾಡಬೇಕಾಗಿತ್ತು, ಆ ಕ್ರಮಗಳನ್ನ ಖಂಡಿತವಾಗಿ ಕೇಂದ್ರ ಸರ್ಕಾರ ತಗೊಳ್ತೇನೋ, ಅತ್ಯಂತ ತುರ್ತಾಗಿ ಯಾವುದೂ ಸಮಸ್ಯೆ ಇಲ್ಲದೆ ನೀಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಯಾವುದೇ ಲಕ್ಷಾಂತರ ಇವತ್ತೇನು ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಾಗಿತ್ತು, ಅವ್ರ ಆತಂಕದಲ್ಲಿದ್ದರು. ಎಲ್ಲೂ ಯಾವುದೇ ಒಂದು ಸಣ್ಣ ಗೊಂದಲ ಇಲ್ಲದೆ ಅತ್ಯಂತ ಯಶಸ್ವಿಯಾಗಿ ದೇಶದ ಚುನಾವಣೆಯನ್ನು ನಡೆಸುವಂಥ ಒಂದು ಪ್ರಥಮ ಕೆಲಸವನ್ನು ಒಂದು ಪ್ರಬುದ್ಧ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿ ಮುಗಿಸಿತ್ತು. ಆಯ್ತಲ್ವಾ? ಅದಕ್ಕಿಂತ ಅದಾದ ನಂತರ ನೋಡಿ, ಇದಕ್ಕೊಂದು ಕಠಿಣ ಕಾನೂನನ್ನು ನಾವು ಜಾರಿಗೆ ತರ್ತೇವೆ. ಮುಂದೆ ಎಂದೂ ಕೂಡ ಈ ದೇಶದಲ್ಲಿ ಈ ಅಕ್ರಮ, ಈ ಪರೀಕ್ಷಾ ಏನು ಸ್ಪರ್ಧಾತ್ಮಕ ಅವ್ರ ಬೇಡಿಕೆನೇ ಬೇರೆ ಆಗಿತ್ತು. ಅವ್ರ ಬೇಡಿಕೆಗಳೇನಿತ್ತು? ಯಾವ ಬೇಡಿಕೆ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಆಗ್ತಿತ್ತು. ಅಲ್ಲ, ವ್ಯವಸ್ಥೆಯಲ್ಲಿ ಒಂದು ಹೇಳ್ತೀನಿ ಕೇಳಿ, ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಆಗ್ತಾ ಇರುತ್ತೆ. ಈ ರೀತಿ ನಡೆಯುವಂತ ಸಮಸ್ಯೆಗಳು ನಡೆಯಬೇಕಾದ್ರೆ ಆ ಸಮಸ್ಯೆಗೆ ಸಂಪೂರ್ಣ 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 ಪರಿಹಾರ ಕಂಡುಹಿಡಿಯಬೇಕು. ಕಾಂಗ್ರೆಸ್ ಮಿತ್ರರು ಹೇಳ್ತಾ ಇದಾರಲ್ಲ, ನೀವು ಹೇಳಲ್ಲ. ಇದೇ ನಿಮ್ಮ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ 3 ಸಲ ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ರಾಜೀನಾಮೆ ಕೊಟ್ಟಿದ್ರಾ? ಪಂಜಾಬಲ್ಲಿ ಇತ್ತೀಚೆಗೆ ಹೌದು, ನೀವು ಹೇಳ್ತಾ ಇರೋದು ಸಚಿವರೊಬ್ಬರ ರಾಜೀನಾಮೆ ಪರಿಹಾರ ಅಲ್ಲ, ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು. 1998ರಲ್ಲಿ ಇದೇ ಧರ್ಮೇಂದ್ರ ಪ್ರಧಾನ್ ಎನ್ನುವಂತಹ ಇವತ್ತಿನ ಕೇಂದ್ರದ ಮಾಜಿ ಸಚಿವರು ಒಡಿಶಾ ರಾಜ್ಯದಲ್ಲಿ ಸೆಕೆಂಡ್ PUC ಪೇಪರ್ ಲೀಕ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಒಡಿಶಾ ರಾಜ್ಯದ ಶಿಕ್ಷಣ ಸಚಿವರ ವಿರುದ್ಧ ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತು ರಾಜೀನಾಮೆ ಬೇಕು ಅಂತೇಳಿ ಒಡಿಶಾ ರಾಜ್ಯ ಸರ್ಕಾರದ ಮುಂದೆ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದ್ರಲ್ಲ, ಅವತ್ತು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಯಾವ ನೈತಿಕತೆ ಇತ್ತು ರಾಜೀನಾಮೆ ಕೇಳೋದು? ಅವತ್ತು ಯಾವ ನೈತಿಕತೆ ಇತ್ತು? ಇವತ್ತು ರಾಜೀನಾಮೆ ಪರಿಹಾರ ಅಲ್ಲ ಅಂತ ಹೇಳುವಂತಹ ಬಿಜೆಪಿ ಅಥವಾ ಧರ್ಮೇಂದ್ರ ಪ್ರಧಾನ್ ಅವತ್ತು ರಾಜೀನಾಮೆ ಕೇಳುವ ನೈತಿಕತೆ ನಿಮಗೇನಿತ್ತು ಅನ್ನೋ ನನ್ನ ಪ್ರಶ್ನೆ. ಅವತ್ತು ನೋಡಿ, ಇವತ್ತು ಕೇವಲ ಕೇಂದ್ರ ಸರ್ಕಾರದಲ್ಲಿ ನಡೆದಿರುವಂತ ಸ್ಪರ್ಧಾತ್ಮಕ ಪ್ರಶ್ನೆಗಳಲ್ಲ, ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ನಾವು ಯಾವತ್ತೂ ಕೂಡ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಹೋಗ್ಬೇಕೆ ಹೊರತು ರಾಜೀನಾಮೆ ಕೊಟ್ಟ ತಕ್ಷಣ ನೋಡಿ ಬರೋಂತ ಸಮಸ್ಯೆಗಳೆಲ್ಲ ರಾಜೀನಾಮೆ ಕೇಳ್ಕೊಂಡು ರಾಜೀನಾಮೆ ಕೊಡ್ಬೇಕು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ರಾಜ್ಯದಲ್ಲಿ, ನಾನು ಹೇಳ್ತಾ ಇರೋದು ರಾಜ್ಯ ಸರ್ಕಾರದ ಅರ್ಧ ಮಂತ್ರಿಗಳು ಖಾಲಿ ಆಗ್ಬಿಡ್ತಾರೆ. ಮುಖ್ಯಮಂತ್ರಿಗಳು ಹಾಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬ್ರಹ್ಮಾಂಡ ಭ್ರಷ್ಟಾಚಾರದ ಮೇಲೆ ಜನರಿಗೆ ತಂದಿದ್ದಾರೆ. ಇದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಿದ್ದ ಚರ್ಚೆ ಆದ್ರೆ ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆನೇ ಚರ್ಚೆ ಆಗಲಿ. ಇವತ್ತು ಏನು ಅಲ್ಲ, ನೀವು ಯಡಿಯೂರಪ್ಪ ಅವ್ರ ಬಗ್ಗೆ ತಂದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ತರ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಿಹಾರ್ ಜೈಲಲ್ಲಿದ್ರು, ನಿಮ್ಗೆ ಗಮನದಲ್ಲಿರಲಿ. ಉತ್ತರದಿಂದ ಹೆಂಗ್ ನೋಡ್ತೀರಿ ಈ ಪ್ರಕರಣನ? ಆಮ್ ಆದ್ಮಿ ಬೆಂಬಲ ಇತ್ತು, ಎಲ್ಲವೂ ಕೂಡ ಆಗಿತ್ತು. ನೀವು ಹಿಂದೆ ದೊಡ್ಡ ಮಟ್ಟದ ಹೋರಾಟವನ್ನು UPA 1 UPA 2 ಸರ್ಕಾರದ ವಿರುದ್ಧ ಮಾಡಿದ್ರಿ. ಇವತ್ತು ಬಿಜೆಪಿ ವಿರುದ್ಧ ಹೋರಾಟ ಹೆಂಗ್ ನೋಡುತ್ತೆ ಸರ್? ನಾವು ಯಾರ ವಿರುದ್ಧ ಬೇಕಾದರೂ ಹೋರಾಟ ಮಾಡೇ ಮಾಡ್ತೀವಿ. ವಿದ್ಯಾರ್ಥಿ ಅನ್ನೋದು, ವಿದ್ಯಾರ್ಥಿಗಳ ಭವಿಷ್ಯ ಜೊತೆಲಿ ಯಾವುದಾದ್ರೂ ಪಕ್ಷ ಇರಲಿ, ಅದು ಆಟ ಆಡತ್ತೆ ಅಂದರೆ ಯಾವುದೇ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿ ಸುಮ್ಮನೆ ಮನೆಯಲ್ಲಂತೂ ಕೂತ್ಕೊಳ್ಳಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು CJP ಜೊತೆಲಿ ಹೋರಾಟ ಮಾಡಿರೋದು ಸತ್ಯಾಂಶ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ನಾವು ಎಲ್ಲೂ ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ. CJP ಬ್ಯಾನರ್ ಒಳಗಡೆ ಹೋಗಿ ಆಮ್ ಆದ್ಮಿ ಪಾರ್ಟಿ ಕ್ಯಾಪ್ ಹಾಕ್ಕೊಳ್ಳೋದು, ಶಾಲ್ ಹಾಕ್ಕೊಂಡು ಎಲ್ಲೂ ಮಾಡಿಲ್ಲ. ನಾವು ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಸಿಗಲೇಬೇಕು ಅನ್ನೋದು ಅವ್ರ ಜೊತೆಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. ಇವತ್ತು ಸದನದಲ್ಲಿ ಏನಕ್ಕೆ ಈ ಗಲಾಟೆ ನಡೀತಾ ಇದೆ ಅಂದರೆ ಇವರು ರಾಜಕಾರಣಗಳಿಂದ ಈ ಗಲಾಟೆಗಳು ನಡೀತಾ ಇದೆ. ನಿಜವಾಗ್ಲೂ ವಿದ್ಯಾರ್ಥಿಗಳ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರೆ, ಚರ್ಚೆಗಳಾಗಲಿ. ಚರ್ಚೆ ಆದ್ರೆ ತಾನೇ ಏನಾದರೂ ಒಂದು ಪರಿಹಾರ ಸಿಗೋದು. ಚರ್ಚೆನೇ ಆಗಿಲ್ಲ ಅಂದ್ರೆ ಏನು ಸಿಗುತ್ತೆ? ಬರೀ ಅಪೋಸಿಷನ್ ಅನ್ನೋದಿರೋದು ಬರೀ ವಾಕೌಟ್ ಮಾಡ್ಕೊಂಡಿದ್ರು. ನಡೆಸ್ತಾ ಇರೋ ಸರ್ಕಾರ ನಮಗೂ ವಾಕೌಟ್ ಆದರೆ ಸಾಕು, ನಾವು ಟೈಮ್ ತಗೊಂಡು ಆಚೆ ಬಂದ್ಬಿಡೋಣ ಅಂತ ಇದೇ ಥರ ಯೋಚನೆ ಮಾಡ್ಕೊಂಡಿದ್ರೆ ಯಾವುದೇ ಕಾರಣಕ್ಕೆ ಸೊಲ್ಯೂಷನ್ ಸಿಗಲ್ಲ. ಕೂತ್ಕೊಂಡು ಚರ್ಚೆಗಳಾಗಬೇಕು. ಇವಾಗ ಶ್ಯಾಡೋ PM ಏನು ಕೇಳ್ತಾ ಇದ್ದಾರೆ?
ಗೃಹ ಮಂತ್ರಿ ಬಂದು ಚರ್ಚೆ ಮಾಡಬೇಕು ಅಂತಾನೆ ಕೇಳ್ತಿದ್ದಾರೆ. ಶಾಡೋ PM ಯಾರು? ಆಪೋಸಿಷನ್ ಲೀಡ್ರು. ಓಕೆ, ಅವ್ರು ಏನ್ ಕೇಳ್ತಾ ಇದಾರೆ? ಗೃಹ ಮಂತ್ರಿ ಬಂದು ಚರ್ಚೆ ಮಾಡಬೇಕು ಅಂತ ತಾನೇ ಕೇಳ್ತಾ ಇರೋದು. ಮಾಡ್ಬಿಡ್ಲಿ ಚರ್ಚೆ, ಅದರಲ್ಲಿ ಏನ್ ತಪ್ಪೇನಿದೆ? ಸಂಸತ್ ಚಲೋ ಟೈಮಲ್ಲಿ ಲಾಠಿ ಚಾರ್ಜ್ ಆಯ್ತು ಅಂತ ಅದ್ರ ಬಗ್ಗೆ ತಾನೇ ಚರ್ಚೆ ಮಾಡ್ತಾ ಇರೋದು. ಏನಕ್ಕೆ ಸಂಸತ್ ಚಲೋ ಅಂತ ಕರೆ ಕೊಟ್ಟಿದ್ರು CJP ಅವರು? ಸಂಸದಲ್ಲಿ ಇರೋರು ಅಲ್ಲಿ ರೋಡಿಗೆ ಬರ್ತಾ ಇಲ್ಲ ಅಂತ ಇವ್ರು ಸಂಸತ್ಗೆ ಹೋಗಕ್ಕೆ ರೆಡಿ ಆಗಿದ್ರು. ಅದ್ರಲ್ಲಿ ನೀವು ಲಾಠಿ ಚಾರ್ಜ್ ಮಾಡಿಬಿಟ್ರೆ ಏನು ಪ್ರಜಾಪ್ರಭುತ್ವದಲ್ಲಿ ಏನು ಮಾತಾಡಂಗೆ ಇಲ್ಲ ಹಂಗಂದ್ರೆ? ನೀವು ಬಂದಿಲ್ಲ ಮಾಡಕ್ ಹೋಗೋರ್ನ ಎಲ್ಲರನ್ನೂ ಹಂಗೆ ಬಿಡ್ಬೇಕಾಗಿ ಸರ್. ಪ್ರತಿಭಟನೆ ಮಾಡಕ್ ಎಲ್ಲಿ ಹೋಗ್ತಾ ಇದೀವಿ? ಸಂಸದ್ ಹತ್ರ, ಸಂಸದಲ್ಲಿ ಇರೋರು ರೋಡಿಗೆ ಬಂದಿಲ್ಲ ಅಂದ್ರೆ ರೋಡಲ್ಲಿ ಇರೋರು ಸಂಸದ್ಗೆ ಹೋಗ್ಲೇಬೇಕು. ಇರ್ಷಾದ್ ಪಾಷಾ ಅವರೇ, ನಿಮ್ಗೆಲ್ಲ ನೆನಪಿದೆ, ಕೇಂದ್ರ ಸರ್ಕಾರ 3 ಕೃಷಿ ಕಾನೂನುಗಳನ್ನು ಜಾರಿಗೆ ತಂದಿತ್ತು. ಖಂಡಿತ. ಅವುಗಳ ವಿರುದ್ಧ ಪಂಜಾಬ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ದೆಹಲಿಗೆ ಬಂದು ಪ್ರತಿಭಟನೆ ಮಾಡಿದ್ರು. ಕೆಂಪುಕೋಟೆ ಹತ್ತಿ ಪ್ರತಿಭಟನೆ ಮಾಡಕ್ ಹೋದ್ರು ಸರ್ ಅವತ್ತು. ಹಾಗೆ ಸುಮ್ಮನೆ ಕೈ ಬಿಟ್ಟರು. ಪ್ರಶ್ನೆ, ಅದಕ್ಕೂ ಕಾರಣ ಬಿಜೆಪಿನೇ. ಅದಕ್ಕೂ ಕಾರಣ ಬಿಜೆಪಿನೇ. ಏನಕ್ಕಂದ್ರೆ ಅದೇ ಪ್ರತಿಭಟನೆಗೆ ಡೆಲ್ಲಿ ಬಾರ್ಡರ್ ಒಳಗಡೆ ಬರಕ್ ಬಿಟ್ಟಿರ್ಲಿಲ್ಲ. ಯಾರು ಬಂದಿದ್ರು? ರೈತರು ತಾನೇ. ಟೆರರಿಸ್ಟ್ ಗಳು ಬಂದಿದ್ರ? 1 ವರ್ಷ ನೀವು ಬೇಡಿಗಳಾಕಿ ಕಾಂಕ್ರೀಟ್ ಹಾಕಿ ಏನೇನ್ ಮಾಡಿದ್ರು ಇಡೀ ಭಾರತ ನೋಡಿದೆ. ಅದು ಏನು ಮುಚ್ಚುಮರಿ ಏನು ಇರ್ಲಿಲ್ಲ. ಈ ಸರ್ಕಾರ ಪ್ರತಿಭಟನೆಗೆ ಅವತ್ತು ಏನಾದ್ರು ಅವಕಾಶ ಕೊಡ್ತಾ ಇದ್ರೆ ಯಾರು ಅಷ್ಟು ಒಳಗಡೆ ಬರ್ತಾ ಇರ್ಲಿಲ್ಲ. ಇವ್ರು ಮಾಡಿದಕ್ಕೆ ಅವ್ರು ಬಂದಿದ್ದು. ಇತ್ತೀಚೆಗೆ ಅಂದ್ರೆ 2-3 ದಿನಗಳ ಹಿಂದೆ ಸೋನಂ ವಾಂಗ್ಚುಕ್ ಅವರನ್ನ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಭೇಟಿಯಾದ್ರಲ್ಲ, ಅವರು ಆಸ್ಪತ್ರೆಯಲ್ಲಿ ಕೈ ಬರಹದ ಮುಖಾಂತರ ಹೇಳಿಕೆ ಕೊಟ್ಟರು. ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದವರಿಗೆ ಯಾವುದೇ ತೊಂದರೆ ಮಾಡಲ್ಲ, ಅವ್ರು ಶಾಂತಿಯುತವಾಗಿ ಮಾಡಿದವರ ವಿರುದ್ಧ ಏನು ಪ್ರಕರಣ ಕೂಡ ದಾಖಲಾಗಲ್ಲ. ಯಾರು ವ್ಯವಸ್ಥೆಯನ್ನ ಕೆಡಿಸಬೇಕು ಅಂತ ಒಂದು ಹುನ್ನಾರವನ್ನ ಮಾಡಿದ್ರು ಅವರ ವಿರುದ್ಧ ಮಾತ್ರ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಸರ್, ಅವ್ರ ವಿರುದ್ಧ ಖಂಡಿತವಾಗಿ ತಗೊಳ್ಳಿ, ನಾವೇನೋ ಅದಕ್ಕೆ ಅಡಿಪಡ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು ಶಾಂತಿಯುತವಾಗಿ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಏನಕ್ಕೆ ಮಾಡ್ತಾ ಇದ್ರು. ಇವಾಗ ಅದೇ ಜಂತರ್ ಮಂತರಲ್ಲಿ ಒಬ್ಬ ಯಾರೋ ಊಟ ಕೊಡ್ತಾ ಇದ್ರಂತ ಪ್ರೊಟೆಸ್ಟ್ ಮುಗ್ದಿದ ತಕ್ಷಣನೇ ನಿನ್ನೆ ಅವರು ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಡೆಲ್ಲಿ ಪೊಲೀಸು. ಇದು ಯಾವ ನ್ಯಾಯ? ಹೇಳೋದೊಂದು ಮಾಡೋದೊಂದ. ಏನ್ ಹೇಳ್ತೀರಾ ಅದ್ರ ಪ್ರಕಾರ ನಡ್ಕೊಂಡ್ ಬಿಡಬೇಕು. ನೀವೇನ್ ಹೇಳಿದ್ರಿ? ಯಾವುದೇ ಕಾರಣಕ್ಕೂ ಯಾರು ಶಾಂತಿ ತಕ್ಕಂಗೆ ಕೆಲಸ ಮಾಡಿದಾರೆ ಅವ್ರ ವಿರುದ್ಧ ನಾವು ಏನು ಕೇಸ್ ಮಾಡಲ್ಲ ಅಂತ ಹೇಳಿದ್ರಿಲ್ಲ. ಇವಾಗ ಜಂತರ್ ಮಂತರಲ್ಲಿ ಊಟ ಹಾಕಿದ್ದು ಹಂಗಂದ್ರೆ ಶಾಂತಿ ಇಲ್ಲ ಅನ್ನೋದು? ಅದೇನಾದ್ರು ಕೆಟ್ಟ ಕೆಲಸ ಏನಾದ್ರು ಮಾಡಿದ್ರು? ಅವರು ಶುರು ಮಾಡುವಾಗ ಒಂದು ಮಾತು ಹೇಳಿದ್ರಿ, ಎಲ್ಲಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅನ್ಯಾಯವಾಗುತ್ತೋ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಖಂಡಿತ ಸರ್. ಕರ್ನಾಟಕದ ಪಶು ವೈದ್ಯಕೀಯ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳಾಗಬೇಕು ಅಂತ ಬಯಸಿದಂತಹ 400 ಜನರಿಗೆ ಅನ್ಯಾಯ ಆಗಿದೆ ಸರ್. ಪ್ರತಿಭಟನೆ ಮಾಡ್ತಿದೆ ಸರ್. ಅದಕ್ಕೂ ವಿರುದ್ಧನೂ ನಾವು ಪ್ರತಿಭಟನೆ ಮಾಡಿದ್ದೀವಿ ಸರ್. ಮಾಡಿದೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ನೀವು ನೋಡಿ, ಎಲ್ಲೆಲ್ಲಿ ಸರ್ಕಾರ ನಮ್ಗೆ ಅವಕಾಶ ಕೊಟ್ಟಿದ್ದು ಅದೆಲ್ಲ ನಾವು ಧ್ವನಿ ಎತ್ತಿದ್ದೀವಿ. ನಾವು ಎಲ್ಲೂ ಮನೆಯಲ್ಲಿ ಕೂತ್ಕೊಂಡಿಲ್ಲ. ಆಗಿರುವಂತಹ ಬೆಳವಣಿಗೆ ಇದು ಸರ್. ಖಂಡಿತ ಅದಕ್ಕೂ ಎತ್ತೀವಿ ಸರ್. ನಾವು ಯಾವತ್ತೂ ಹೇಳ್ತಾ ಇದೀವಿಲ್ಲ ಆಮ್ ಆದ್ಮಿ ಪಾರ್ಟಿ ಬರೀ ಕಾಂಗ್ರೆಸ್ BJP ಅನ್ನೋದಿಲ್ಲ. ನಾಳೆ ನಾವು ನಡೆಸ್ತಾ ಇರೋ ಸ್ಟೇಟ್ ಅಲ್ಲಿ ಆತರ ಏನಾದ್ರು ಆದ್ರೆ ನಮ್ಮ ಪಕ್ಷದ ವಿರುದ್ಧನೂ ನಾವು ಹೋರಾಟ ಮಾಡ್ತೀವಿ. ನಮ್ದೇ ಆದಂತ ಒಂದು ಸಂಘಟನೆಗಳಿದೆ ವಿದ್ಯಾರ್ಥಿ ಜೊತೆಲಿ ನಿಂತ್ಕೊಳ್ಳೋದು. ಆ ಸಂಘಟನೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಖಂಡಿತ ಮಾಡ್ತೀವಿ. ನಾವು ಇವತ್ತು ಹೇಳ್ತಾ ಇದೀವಿ, ನಾಳೆನೂ ಇದೇ ಮಾತು ನಮ್ದಿರುತ್ತೆ. ಎಸ್. ಕಾಂಗ್ರೆಸ್ನ ರಿಯಾಕ್ಷನ್, ಇರ್ಷಾದ್ ಅಹಮದ್ ಅವರೇ, ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿತ್ತು. UPA 2 ಸರ್ಕಾರದ ಅವಧಿಯಲ್ಲಿ ಸಂದರ್ಭದಲ್ಲಿ ಆಗಿತ್ತು. ಎಂಜಿನಿಯರಿಂಗ್ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ರಾಜ್ಯಗಳಲ್ಲಾಗಿತ್ತು, ಕರ್ನಾಟಕದಲ್ಲಾಗಿದೆ. ಒಂದು ವ್ಯವಸ್ಥೆ ಸರಿ ಆಗಬೇಕು ಅಂತ ಯುವಕರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ. ಹೀಗಾಗಿ ನಿಮ್ಮದೇ ಪಕ್ಷದ ನಿಲ್ಕಣಿಯವರ ನೇತೃತ್ವದಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಮಿತಿ ಮಾಡಿದ್ದಾರೆ. ನಿಮ್ಮ ಬೇಡಿಕೆನೂ ಕೂಡ ಅದೇ ಆಗಿತ್ತಲ್ವಾ? ಜಂಟಿ ಸದನ ಸಮಿತಿ ರಚನೆ ಆಗಬೇಕು ಈ ವಿಚಾರದಲ್ಲಿ ಅಂತ. ಅಲ್ಲ, ನಾವು ಹೇಳ್ತಾ ಇರೋದು ಇವತ್ತು ಏನು ವ್ಯವಸ್ಥೆ ಸುಧಾರಣೆ ಮಾಡೋದಕ್ಕೆ, ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಮಾಡೋದಕ್ಕೆ ಅದು ಪಕ್ಷಾತೀತವಾಗಿ ಆಗಬೇಕಾಗಿರುವಂತಹ ಕೆಲಸ. ಅದು ಯಾವುದೇ ಒಂದು ಪಕ್ಷದ ಕೊಡುಗೆ ಆಗಬೇಕು ಅದರಲ್ಲಿ, ಅಥವಾ ಒಂದು ಪಕ್ಷ ಅದರ ವಿರುದ್ಧವಾಗಿರಬೇಕು ಅಂತಲ್ಲ. ಪಕ್ಷಾತೀತವಾಗಿ ಎಲ್ಲರನ್ನ ಒಳಗೊಂಡು ಅದು ಆಗಬೇಕು. ಅದು ಒಂದು ಕಡೆ ಆಯಿತು. ಆದರೆ ಇವತ್ತು ಇವರು ಯಾವ ರೀತಿ ಆ ಪ್ರತಿಭಟನೆಯನ್ನು ಇವರು ಒಂದು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದರು. ಇವತ್ತು ನಮ್ಮ ಯಾವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಗಳಾಗಿದೆ, ವಿದ್ಯಾರ್ಥಿಗಳ ಕ್ರಾಂತಿ ಆಗಿದೆ. ಅದು 1974 ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿರ್ಬೋದು. ಈ ದೇಶದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರುವಂಥ ಸಂದರ್ಭ ಇದೆ. ಸೊ ಇಂಥ ಒಂದು ಇದನ್ನ ಇಟ್ಕೊಂಡು ನೀವು ವಿದ್ಯಾರ್ಥಿಗಳನ್ನ ಗುರಿಯಾಗಿ ಇಟ್ಕೊಂಡು ಇವತ್ತು ಏನು ಸಮಾಜ ಸರ್ಕಾರ ಹೋಗಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಆಲಿಸಬೇಕಾಗಿತ್ತು ಅಂತ ಅಲ್ಲ. 21 ದಿನಗಳವರೆಗೆ ಅವರಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾರಾದರೂ ಸರ್ಕಾರದ ಪ್ರತಿನಿಧಿ ಹೋಗಿ ಅಲ್ಲಿ ಸರ್ಕಾರದ ಪರವಾಗಿ ಮಾತನಾಡುವಂತಹ ಏನಾದರೂ ಒಂದು ದರ್ದು ತೋರಿಸಿದ್ರ, ಒಂದು ಇದನ್ನು ತೋರಿಸಿದ್ರ ಅವ್ರ ಕಡೆಯಿಂದ? ಯಾರೂ ಬರಲಿಲ್ವಲ್ಲ ಅಲ್ಲಿ. ನೀವು 22 ದಿನದ ಬಗ್ಗೆ ಮಾತಾಡ್ತಾ ಇದ್ದೀರಿ.
501 ದಿನಗಳಿಂದ ಇದೇ ಬಿಡದಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ನಿಮ್ಮ ಸರ್ಕಾರದವರು ಯಾರಾದರೂ ಹೋಗಿ ಅಹವಾಲು ಸ್ವೀಕಾರ ಮಾಡಿದ್ರ? ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಎಚ್ ಡಿ ಕುಮಾರಸ್ವಾಮಿ ಅವರು 5 ಜನರನ್ನು ಕರ್ಕೊಂಡ್ಬಂದು ವಿಧಾನಸಭೆಯಲ್ಲಿ ಮಾತನಾಡಿ ಅಂತ. ನಿಮ್ಮ ಸರ್ಕಾರ ಹೋಗ್ಬೇಕಾಗಿತ್ತು ಬಿಡದಿಯಲ್ಲಿ? ನೋಡಿ, ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೀನಿ, ಬರ್ತೀನಿ. ಕಾಂಗ್ರೆಸ್ನ ದ್ವಂದ್ವ ನಿಲುವಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ವಿದ್ಯಾರ್ಥಿಗಳನ್ನ ಕರೆಸ್ಕೊಳ್ಬೇಕಾಗಿತ್ತು, ಮಾತನಾಡಬೇಕಾಗಿತ್ತು ಅಂತ ಅವ್ರು ಹೇಳ್ತಾರೆ. ಆದರೆ ರೈತರ ವಿಚಾರದಲ್ಲಿ ಬೇರೆ ತರನಾದಂಥ ನಿಲುವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಬಿಜೆಪಿಯವರು ಮಾಡ್ತಾ ಇರೋದು. ಆದರೆ ಬಿಜೆಪಿ ನಡೆಯನ್ನ ಮುರಳಿ ಮನೋಹರ್ ಜೋಶಿಯಂತಹ ಬಿಜೆಪಿಯ ಕಟ್ಟರ್ ನಾಯಕರೇ ವಿರೋಧ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸಂಘ ಪರಿವಾರದ ನಾಯಕರುಗಳೂ ಕೂಡ ಇದನ್ನು ಟೀಕೆ ಟಿಪ್ಪಣಿ ಮಾಡುವ ಹಂತಕ್ಕೆ ಈ ಪ್ರಕರಣ ಹೋಯಿತು. ಹರಿಚೇತ್ ಅವರೇ, ನೀವು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಆಲ್ಮೋಸ್ಟ್ 2026 ಈ ತನಕ ಇದ್ದೀರಿ, 3ನೇ ಅವಧಿ ಆಡಳಿತವನ್ನು ನಡೆಸ್ತಾ ಇರೋದು. ಈ ಹಿಂದೆ 2 ಬಾರಿ ನಿಮಗೆ ಸಂಪೂರ್ಣವಾದಂಥ ಅಧಿಕಾರ, ಈ ಬಾರಿ ಮೈತ್ರಿ ಪಕ್ಷಗಳ ಸಹಾಯದಿಂದ NDA ಮೈತ್ರಿಕೂಟ ಆಗಿದೆ, ಎಲ್ಲವೂ ಕೂಡ ಓಕೆ. ನೀವು ಅಧಿಕಾರಕ್ಕೆ ಬಂದ ನಂತರ ಹೆಚ್ಚು ಕಡಿಮೆ 2-3 ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಈ ರೀತಿ ಎದುರಿಸಿದ್ರಿ. ಒಂದು CAA ಹೋರಾಟ ಆಯಿತು, ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಬರ್ತೀವಿ ಅಂತ ಹೇಳಿ ಅಲ್ಲಿ ಮುಸಲ್ಮಾನರ ಪೌರತ್ವವನ್ನು ಕಿತ್ಕೊಳ್ಳಾಗ್ತೀನಿ ಅನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಅವತ್ತು ಬಿಜೆಪಿ ಮತ್ತು ನಿಮ್ಮದೇ ನಾಯಕರುಗಳು ಹೇಳಿದರು ಇದರಲ್ಲಿ ವಿದೇಶಿಗಳ ಕೈವಾಡ ಇದೆ, ವಿದೇಶಿಗರ ಕೈವಾಡ ಇದೆ ಅಂತ ಆರೋಪ. 1. 2ನೇ ಪ್ರಕರಣ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ್ ಸೇರಿದಂತೆ ಬೇರೆ ಬೇರೆ ರಾಜ್ಯದ ರೈತರುಗಳು ಬಂದು ಪ್ರತಿಭಟನೆ ಮಾಡಿ, ಇಲ್ಲ ಇಲ್ಲಿ ಖಲಿಸ್ತಾನ್ ಪ್ರತ್ಯೇಕವಾದಂತಹ ದೇಶ ಮಾಡೋದಕ್ಕೆ ಕೆನಡಾದಿಂದ ಸಪೋರ್ಟ್ ಆಗ್ತಿದೆ ಅಂತ ಅವತ್ತೆಲ್ಲ ಹೇಳಿದ್ರಿ. 3ನೇ ಪ್ರಕರಣ ಅಗ್ನಿವೀರ್ ಎಲ್ಲ ಪ್ರತಿಭಟನೆ ಮಾಡುವಂತಹ ಸಮಯದಲ್ಲೂ ಕೂಡ ಆ ವಿಚಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದ ಸ್ಟ್ಯಾಂಡ್ಗಳನ್ನು ತೆಗೆದುಕೊಂಡ್ರಿ. ಒನ್ಸ್ ಅಗೇನ್ ನೀಟ್ ವಿಚಾರದಲ್ಲೂ ಕೂಡ ಅದೇ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದೀರಿ. ಯಾಕೆ ನೀವು ಪ್ರತಿಭಟನೆಗಳನ್ನು ಅಥವಾ ಜನರ ವಿರೋಧವನ್ನು ಒಪ್ಪಿಕೊಳ್ಳುವಂತಹ ಮನೋಸ್ಥಿತಿ ಬಿಜೆಪಿಯಲ್ಲಿ ಇಲ್ವಾ? ನೋಡಿ, ಇವತ್ತು ಹೆಂಗೆ ವಿರೋಧ ಪಕ್ಷಗಳು ಯಾವ ರೀತಿ ಆಗಿದೆ ಅಂದರೆ, ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ 12 ವರ್ಷ ಆಯಿತು. ಈಗಾಗಲೇ 2 ಅವಧಿ ಮುಗಿಸಿ 3ನೇ ಅವಧಿ ಇರ್ತೇವೆ. ಇವತ್ತು ವಿಶ್ವದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಹೆಸರು ಅತ್ಯಂತ ಚೆನ್ನಾಗಿದೆ. ಆಮೇಲೆ ಬರೀ ಕೇವಲ ನರೇಂದ್ರ ಮೋದಿ ಅವರ ಹೆಸರು ಚೆನ್ನಾಗಿರೋದಲ್ಲ, ಈ ರಾಷ್ಟ್ರ ಇದೇ UPA ಗೌರ್ಮೆಂಟ್ ಸರ್, ವ್ಯವಸ್ಥೆ ಚೆನ್ನಾಗಿಲ್ದಿದ್ದು ಒಬ್ಬ ಪ್ರಧಾನಮಂತ್ರಿ ಹೆಸರು ಸರಿ ಹೋಗಲ್ಲ, ಚೆನ್ನಾಗಿ ಬರಲ್ಲ. ನೀವು ಹೇಳ್ಬೇಡಿ 12 ವರ್ಷ ಮಾಡಿರುವ ಸರ್, ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ ದಯವಿಟ್ಟು. ನಾನು ಹೇಳ್ತೀನಿ, 12 ವರ್ಷದಲ್ಲಿ ಏನು ಇದೆ UPA ಗೌರ್ಮೆಂಟ್ ಇದ್ದಾಗ ಭಾರತ ಯಾವ ಸ್ಥಾನದಲ್ಲಿತ್ತು? 11ನೇ ಸ್ಥಾನದಲ್ಲಿತ್ತು. ಇವತ್ತು ಭಾರತ ಯಾವ ಸ್ಥಾನದಲ್ಲಿದೆ ಅಂದ್ರೆ ಜಾಗತಿಕ ವಿಶ್ವಗುರು ಸುಮ್ಮನೆ ಬದಲಾಗಲ್ಲ ಸ್ಥಾನ. ಕೆಲಸ ಮಾಡಿದ್ರೆ ನಾನು 1 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ. GD ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆಗೆ ಬರ್ತೀನಿ ಸರ್. ಯಾಕೆ 5 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ? ಹೌದು, 11ರಿಂದ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ ಅಂದ್ರೆ ಜಾಗತಿಕವಾಗಿ ಯಾಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ಅಭಿವೃದ್ಧಿ ಆಗಿದೆ. ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತವನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅಂತೇಳಿ ಅವರು ವಿಶ್ವನಾಯಕ ಅಂತೇಳಿ ಇಡೀ ಜಗತ್ತು ಗುರುಸ್ತಾ ಇದೆ. ಆದ್ರೆ ಇದನ್ನ ಸಹಿಸಿದಂತ ವಿರೋಧ ಪಕ್ಷಗಳು, ಪ್ರಮುಖವಾಗಿ ಕಾಂಗ್ರೆಸ್, ನಾನು ಮತ್ತೆ ಕಾಂಗ್ರೆಸ್ ತಗೊಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾವುದೇ ಒಂದು ಹೋರಾಟ ಇರಲಿ ವ್ಯವಸ್ಥಿತವಾಗಿ ಚೆನ್ನಾಗಿ ಆಗ್ಬೇಕಾರಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಮೈಲೇಜ್ ಹೆಚ್ಚಿಸಿಕೊಳ್ಳಲಿಕ್ಕೆ ಇವ್ರ ಮಧ್ಯೆ ಪ್ರವೇಶ ಮಾಡ್ತಾರೆ. ಯಾವ ರೀತಿ ಒಳ್ಳೆ ರೀತಿಯಿಂದ ಮಧ್ಯ ಪ್ರವೇಶ ಕಾಂಗ್ರೆಸ್ ಮಾಡಲ್ಲ ಯಾವತ್ತೂ ಕೂಡ. ನೋಡಿ, ರಾಹುಲ್ ಗಾಂಧಿ ಅವರು ಒಂದ್ ಸೆಕೆಂಡ್ ಬರ್ತೀನಿ. 2010 ಮತ್ತು 11ರಲ್ಲಿ ಬಾಬಾ ರಾಮದೇವ್ ಮತ್ತು ಅಣ್ಣಾ ಹಜಾರೆ ಒನ್ಸ್ ಅಗೇನ್ ಅದಕ್ಕೆ ಇನ್ಕ್ಲೂಡ್ ಆದವರು ಇದೇ ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್. ಅವತ್ತು ನೀವು ಬಿಜೆಪಿ ಅವರು ಹೋಗಿ ಸಪೋರ್ಟ್ ಮಾಡಲಿಲ್ವಾ? ಸಪೋರ್ಟ್ ಮಾಡಿದೀವಿ. ಲೋಕಪಾಲ್ ಮಸೂದೆ ಜಾರಿಗೆ ಬರಬೇಕು ಅಂತ ಕಾಂಗ್ರೆಸ್ 26 ದಿನ ಕಾಂಗ್ರೆಸ್ ಬೆಂಬಲಕ್ಕೆ ನಾವು ವಿರೋಧ ಇಲ್ಲ. ನೋಡಿ, ಈ ದೇಶದಲ್ಲಿ ಹೋರಾಟ ಮಾಡೋದು ಪ್ರಜಾಪ್ರಭುತ್ವ ಕೊಟ್ಟರಂತ ಪ್ರತಿಯೊಬ್ಬರಿಗೂ ಒಂದು ಪವರ್. ನಾವು ಹತ್ತಿಕ್ತಾ ಇಲ್ಲ. ನೋಡಿ, ಇವರಿಗೆ ಮಸೂದೆನು ಕಾಂಗ್ರೆಸ್ ಅವ್ರಿಗೆ ಮಸೂದೆನು ಬೇಕಾಗಿಲ್ಲ. ನೀಟ್ ಎಕ್ಸಾಮ್ ಉದ್ದೇಶನೂ ಅಲ್ಲ. ನೀಟ್ ಎಕ್ಸಾಮ್ ಒಂದೇ ಉದ್ದೇಶ ಆಗಿದ್ರೆ ಏನು ಜಂತರ್ ಮಂತರಲ್ಲಿ ಹೋರಾಟ ಮಾಡ್ತಾ ಇತ್ತು, ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ರಾಜೀನಾಮೆ ಕೇಳಿದ್ರಲ್ವಾ, ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರಾಜೀನಾಮೆ ಕೇಳಿದ್ರು. ನೀಟ್ ಏನು ಅಕ್ರಮ ಆಗಿದೆ, ಎಲ್ರಿಗೂ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು. ನೋಡಿ, ನೀಟಲ್ಲಿ ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ರು ಎಲ್ಲರೂ ಜೈಲಲ್ಲಿ ಇದ್ದಾರೆ. ನಮ್ಮ ಸರ್ಕಾರ ಅವ್ರನ್ನ ಬಂಧಿಸಿ ಜೈಲು ಕಟ್ಟು ಅಂತ ಕೆಲಸ ಮಾಡಿದೆ. ಆದ್ರೆ ನನ್ನ ಕಂಪ್ಲೀಟ್ ಮಾಡ್ತೇನೆ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರೊಫೆಸರ್ ಚಂಬಿ ಪುರಾಣಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪುರಾಣಿಕ್ ಸರ್ ನಮಸ್ಕಾರ. ನಮಸ್ತೆ ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನೀಟ್ ಅಕ್ರಮದ ಬಗ್ಗೆ ದೊಡ್ಡ ಮಟ್ಟದ ಗೊಂದಲಗಳು ಮತ್ತು ರಾಜಕೀಯ ವಿಶ್ಲೇಷಣೆಗಳಾಗ್ತಾ ಇದೆ ಸರ್. ಇದನ್ನ ಯಾರಿಗೆ ಹಿನ್ನಡೆ ಯಾರಿಗೆ ಮುನ್ನಡೆ ಅಂತ ನೋಡ್ಬೋದಾ? ಇದನ್ನ ಇದು ಯಾವ ಪಕ್ಷವನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಈಗ ಬಿಜೆಪಿ ಅವರು ಈಗ ಅಧಿಕಾರದಲ್ಲಿರುವಾಗ ಈ ಒಂದು ನೀಟ್ ಹಗರಣ ಇದು ಒಂದಲ್ಲ 2ನೇ ಸರಿ ಆಗಿದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಇದ್ದಾಗ
ಒಂದು ಕಪಿಲ್ ಸಿಬಾಲ್ ಇದ್ದಾಗ ಇದಕ್ಕಿಂತ ದೊಡ್ಡ ಹಗರಣ ಆಗಿತ್ತು. ಆವಾಗ ವಿದ್ಯಾರ್ಥಿಗಳ ಸಂಘಟನೆ ಈ CJP ರೀತಿ ಇರಲಿಲ್ಲ. ಸೊ ಅದರಿಂದ ಇತಿಹಾಸದಲ್ಲಿ ಇದು ಅನೇಕ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಈ ರೀತಿ ಲೀಕೇಜ್ ಆಗ್ತದೆ. ಇನ್ನು ಮೂರನೇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥ ಏನು ಸಂಸ್ಥೆ ಇದೆಯಲ್ಲ, ಅದರ ಮುಖ್ಯಸ್ಥ ಆತನ ಮೇಲೆ ಒಂದು ರೀತಿಯಲ್ಲಿ ರೇಡ್ ಆದಾಗ, ಆತನ ಮೇಲೆ ಭ್ರಷ್ಟಾಚಾರ ಇದ್ದಾಗ, ಆತನ ಮನೆಯಲ್ಲಿ ಸಿಕ್ಕಂತ ಬಂಗಾರ ಮತ್ತು ದುಡ್ಡು ಅದೆಲ್ಲ ನೋಡಿದ್ರೆ ಆತನನ್ನ ಸುಮಾರು 2 ವರ್ಷ ಕಾಲ ದೂರ ಇಟ್ಟರೆ ಬಿಟ್ಟು ಮತ್ತೆ ಇದೇ ಸರ್ಕಾರ ಅವನನ್ನ ಮತ್ತೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಮೆಹ್ತಾ ಅಂತಕ್ಕಂಥವ್ರನ್ನ ಮಾಡ್ತಾರೆ. ಅದರಿಂದ ನೀವು ಯಾವ ಪಕ್ಷವನ್ನು ನಂಬೇಡಿ. ನಮ್ಮ ವೀಕ್ಷಕರ ದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ಹೇಳೋದಿಷ್ಟೇ, ನೀವು ಈ ಹೊಸ ಟಾಸ್ಕ್ ಫೋರ್ಸ್ ಮಾಡಿದಿರಿ ನಿಜ. ಇದೇ ನಂದನ್ ನೀಲ್ಕೇಣಿ ಅವರು ಮಾಡಿದಂತಹ ಏನು ಆಧಾರ್ ಇದೆಯಲ್ಲ, ಅದರ ಡೇಟಾ ಸುಮಾರು 30 ರಿಂದ 35 ಕೋಟಿ ಜನರ ಡೇಟಾ ಬೇರೆಯವರ ವಶದಲ್ಲಾಗಿದೆ. ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆ. ಒಂದು ಕಾಲದಲ್ಲಿ ಈ ಒಂದು ಡೇಟಾ ಯಾವ ರೀತಿ ಲೀಕ್ ಆಗಿತ್ತು ಅಂದ್ರೆ, ಪ್ರಣಬ್ ಮುಖರ್ಜಿ ಅವರು ಅಧ್ಯಕ್ಷರಾದಾಗ ಅವ್ರಿಗೂ ಸಹ ಒಂದು ರೀತಿಯಲ್ಲಿ ನಿಮಗೆ ಹೌಸಿಂಗ್ ಲೋನ್ ಬೇಕಾ ಅಂತಕ್ಕಂಥ ಫೋನ್ ಮಾಡುವ ಮಟ್ಟದಲ್ಲಿ ಈ ರೀತಿಯ ಒಂದು ರೀತಿಯಲ್ಲಿ ಡೇಟಾ ಲೀಕ್ ಆಗಿರ್ತಕ್ಕಂಥ. ಅದರಿಂದ ಬರೀ ಟೆಕ್ನಾಲಜಿಸ್ಟ್ಗಳು ಈ ಸಮಿತಿಯಲ್ಲಿ ಅವ್ರು ಏನ್ ನೇಮಕ ಮಾಡಿದಾರಲ್ಲ, ಇದರಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್, ನಾವು ಹೊಸ ಪ್ರಸ್ತಾವನೆಯನ್ನ ತೆಗೆದುಕೊಂಡು ಬಂದು ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೋ ಅದರ ವಿರುದ್ಧ ಕಾನೂನಾತ್ಮಕ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಇವತ್ತು ಮಂಡನೆ ಮಾಡಿರೋದವರು. ಇದರಿಂದ ಬದಲಾವಣೆ ನಿರೀಕ್ಷೆ ಮಾಡಬಹುದಾ ಅಂತ ನನ್ನ ಪ್ರಶ್ನೆ. ನನ್ನ ಪ್ರಕಾರ ಈ ಒಂದು ಹೊಸ ಮಸೂದೆಯಿಂದ ಒಂದು ರೀತಿಯಲ್ಲಿ ನೀವು ಆಶ್ವಾಸನೆ ಕೊಡಬಹುದೇ ಹೊರತು, ಮುಖ್ಯವಾಗಿ ನನಗಿರ್ತಕ್ಕಂಥ ಅನುಮಾನ ಅಥವಾ ಒಂದು ರೀತಿಯ ಅಪನಂಬಿಕೆ ಏನಂದ್ರೆ, ಸರಿಯಾದ ವ್ಯಕ್ತಿಗಳನ್ನ ಇವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನೇಮಿಸ್ತಾ ಇಲ್ಲ. ಅಕೌಂಟಬಿಲಿಟಿ ಮತ್ತೆ ಪಾರದರ್ಶಕತೆ ಮತ್ತೆ ನೈತಿಕತೆ ಅಂದ್ರೆ ಅವೇನು ಹರಿಶ್ಚಂದ್ರ ಆಗ್ಬೇಕು ಅಂತಲ್ಲ, ಇರುವ ಕಾನೂನನ್ನ ಸರಿಯಾಗಿ ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಶಕ್ತಿ ಮತ್ತು ನಾಯಕತ್ವ ಇರತಕ್ಕಂಥ ಅಕಾಡೆಮಿಕ್ ಹೆಡ್ಸ್ ಅವರಲ್ಲಿ ನೀವು ನಂಬಿಕೆಯನ್ನಿಟ್ಟು ಇಡಬೇಕು. ಅಂಥವ್ರನ್ನೆಲ್ಲ ನೀವು ಇಟ್ಟಿದ್ರು ಸಹ ಒಂದು ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಇಷ್ಟು ಕುಸಿದು ಬೀಳಲಿಕ್ಕೆ ಕಾರಣ ಏನು? ಸುಮಾರು 30-40 ದಿವಸಗಳ ಕಾಲ ಮತ್ತೆ ಈ ಅಕಾಡೆಮಿಕ್ ಅಂತ ಹೇಳಿದಾಗ ನನಗೊಂದು ಉದಾಹರಣೆ ನೆನಪಾಗ್ಬಿಡುತ್ತೆ. ಇದೇ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಜಂತರ್ ಮಂತರ್ನಲ್ಲಿ ಇದೇ ಅರವಿಂದ್ ಕೇಜ್ರಿವಾಲ್ ಅವರು ಉಪವಾಸ ಕೂತಿದ್ರು. ಇವತ್ತು ಅವ್ರದೇ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದ್ದನ್ನು ನೋಡಿದೀವಿ. ಒಬ್ಬ IRS ಅಧಿಕಾರಿ ಇದ್ದಂತಹ ವ್ಯಕ್ತಿ ಮುಖ್ಯಮಂತ್ರಿ ಆದ್ರು, ಅದಾದ ನಂತರ ಸರ್ಕಾರ ಹೋಗಿದ್ದನ್ನು ನೋಡ್ತಾ ಇದೀವಿ ನಾವು. ಯಾರನ್ನು ನಂಬೋದು ಅನ್ನೋ ಅಲ್ಲ, ನೀವ್ ಹೇಳೋದು ನಾನು ಒಪ್ತೀನಿ. ಯಾಕಂದ್ರೆ ಈ ಅಧಿಕಾರ ಅನ್ನೋದು ಒಂದು ರೀತಿಯಲ್ಲಿ ಅದು ಮನುಷ್ಯನನ್ನ ಭ್ರಷ್ಟಗೊಳಿಸುತ್ತೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಪವರ್ ಕರಪ್ಟ್ಸ್ ಆಬ್ಸಲ್ಯೂಟ್ಲಿ ಅಂತ. ಅಂದ್ರೆ ಅವನು ಎಷ್ಟೇ ಘೋಷಣೆ ಅಥವಾ ಪುಟಾಟಿಕೆ ಮಾಡಿದ್ರು ಸಹ ಅವನಿಗೆ ಅಧಿಕಾರ ಕೊಟ್ಟು ನೋಡ್ಬೇಕು. ನಾವು ಅಧಿಕಾರವನ್ನ ಕೇಜ್ರಿವಾಲ್ಗೂ ಕೊಟ್ಟಿದ್ದೇವೆ, ಮುಂದೆ ಬರ್ತಕ್ಕಂಥವ್ರಿಗೆ. ಆದ್ರೆ ಈ CJP ಅವರಿಗೆ ಒಂದು ರೀತಿಯಲ್ಲಿ ಬೆನಿಫಿಟ್ ಆಫ್ ಡೌಟ್ ಕೊಡ್ಬೋದೇ ಹೊರತು ಅವರು ರಾಜಕೀಯಕ್ಕೆ ಬಂದ್ರೆ ಯಾವ ರೀತಿ ಅವ್ರ ಪರಿವರ್ತನೆ ಆಗ್ತದೆ ನಂಬಿಕೆ ಇಲ್ಲ. ಅಣ್ಣಾ ಹಜಾರೆ ಮೂವ್ಮೆಂಟ್ ಬಿದ್ದೋಯ್ತು, ಆಮೇಲೆ ರಾಮದೇವ್ ಬಾಬಾ ಅವರ ಒಂದು ಮೂವ್ಮೆಂಟ್ ಬಿದ್ದೋಯ್ತು. ಅವರೆಲ್ಲರೂ ಸಹ ಅಧಿಕಾರವನ್ನ ತಮ್ಮ ಹಣ ಅಥವಾ ತಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿಗೆ ಬಳಸಿದ್ದಾರೆ. ಆದ್ರಿಂದ ಈ ದೇಶದಲ್ಲಿ ದಯಮಾಡಿ ನೀವು, ನಾವು ಮತ್ತು ವೀಕ್ಷಕರು ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಒಂದು ಮಾತು ಹೇಳ್ತೀನಿ, ವಿದ್ಯಾರ್ಥಿಗಳ ಭವಿಷ್ಯದ ವಿರುದ್ಧ ಚೆಲ್ಲಾಟವಾಡುವ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಮತ್ತೆ ಯಾವುದೇ ರೀತಿಯ ಒಂದು ಬ್ರುಟಾಲಿಟಿಯ ಮೂಲಕ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಲ್ಲ. ನಾನು ಸುಮಾರು ಚಳವಳಿಗಳಲ್ಲಿ ಭಾಗವಹಿಸಿದ್ದೇನೆ. ಯಾವತ್ತೂ ನಮ್ಮ ಮೇಲೆ ಸರ್ಕಾರ ಅಥವಾ ಪೊಲೀಸ್ ನಮ್ಮ ಮೇಲೆ ಯಾವತ್ತೂ ಆಕ್ರಮಣವನ್ನು ಮಾಡಿಲ್ಲ. ಅಂದ್ರೆ ನಮ್ಮ ಕಾಲ ಒಳ್ಳೆ ಗೋಲ್ಡನ್ ಇರ. ಈಗೇನಾಗಿದೆ, ಈ ಪೊಲೀಸ್ ಅಂತಕ್ಕಂಥವ್ರು ಈ ಮಫ್ತಿನಲ್ಲಿ ಬಂದ್ಬಿಟ್ಟು ಅಲ್ಲಿ ಯಾರೋ ಆಂಟಿ ಸೋಷಿಯಲ್ ರಾಜಕೀಯ ನೋಡಿ, ಇದೊಂದು ಚಳವಳಿ ಅಂತ ಓಪನ್ ಇರುವಾಗ ಅವ್ರು ಯಾವ ವೇದಿಕೆಯ ಮೇಲೆ ಯಾವ ಪಕ್ಷದವರನ್ನು ಕರೆದಿಲ್ಲ. ಆದ್ರೆ ಪಕ್ಷದವ್ರು ಬರ್ತಾರೆ, ಅವ್ರು ಹೇಳ್ತಾರೆ ನಮಗೆ ವಿದ್ಯಾರ್ಥಿಗಳ ಹಿತಾಸಕ್ತಿ ಇದೆ, ನಾವು ವಿರೋಧ ಪಕ್ಷದವರು, ನಮ್ಮ ಕರ್ತವ್ಯ ಅಂತ ಬರ್ತಾರೆ ನಿಜ. ಆದ್ರೆ ಏನೇ ಬಂದ್ರು ಸಹ ಈ ಒಂದು ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ವಿಳಂಬ ಇದೆಯಲ್ಲ, ಅದು ದೊಡ್ಡ ಒಂದು ರೀತಿಯಲ್ಲಿ ಅಬ್ಜೆಕ್ಷನ್. ಏನಂದ್ರೆ ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಶಿಕ್ಷಣ ಮಂತ್ರಿಗಳು ಬಹಳ ತಡವಾಗಿ ಒತ್ತಡದಿಂದ ರಾಜೀನಾಮೆ ಅವ್ರು ಏನ್ ಹೇಳಿದ್ರು, ಅಲ್ಲೋಲ ಕಲತೆ ಮತ್ತೆ ಅಶಾಂತಿ ಉಂಟಾಗಬಾರ್ದು ಅಂತ ರಾಜೀನಾಮೆ ಕೊಟ್ಟಿದ್ದೇನೆ, ತಪ್ಪಾಗಿದೆ ಅಂತ ಕೊಟ್ಟಿಲ್ಲ ಅವರು. ಅದರಿಂದ ಈ ರೀತಿಯ ಒಂದು ಹೇಳಿಕೆಗಳ ಮೂಲಕ ನಂಬಿಕೆ ಅನ್ನೋದು ಹೊರಟೋಗಿದೆ. ನೀವು ಹೊಸ ಕಾನೂನನ್ನ ಎಷ್ಟೇ ಹೊಸ ಕಾನೂನು ತಂದ್ರು ಸಹ ಆ ಹೊಸ ಕಾನೂನನ್ನು ಜಾರಿಗೊಳಿಸುವ ಪ್ರಾಮಾಣಿಕ ವ್ಯಕ್ತಿಗಳಿದ್ರೆ ಬಹುಶಃ ಅದು ಯಶಸ್ವಿ ಆಗುತ್ತೆ. ಯಾಕಂದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದ್ ಸೆಕೆಂಡ್ ಏನಂದ್ರೆ ಈ ಒಂದು ಏನ್ ಕೋಚಿಂಗ್ ಸೆಂಟರ್ಗಳಿದಾವಲ್ಲ, ಕೋಚಿಂಗ್ ಸೆಂಟರ್ಗಳಲ್ಲಿ ಇರತಕ್ಕಂಥ ಮಾಫಿಯಾದ ಜೊತೆಗೆ ಆ ಒಂದು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಂಬಂಧ ಅಂತಕ್ಕಂಥದ್ದು ಇದೆಯಲ್ಲ, ಇದು ಅಪವಿತ್ರವಾದ
ಒಂದು ರೀತಿಯಲ್ಲಿ ಇಮ್ಮಾರಲ್ ಇಲ್ಲೀಗಲ್ ಕನೆಕ್ಷನ್ ಇದೆಯಲ್ಲ, ಇಂತಹ ಕನೆಕ್ಷನ್ಗಳನ್ನ ತಪ್ಪಿಸಿದ್ರೆ ಬಹುಶಃ ಒಂದು ರೀತಿಯಲ್ಲಿ ನಂಬಿಕೆ ಬರುವುದು. ಯಾಕಂದ್ರೆ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಭವಿಷ್ಯ ಹಾಳಾಗೋಗಿದೆ. ಅವ್ರಿಗೆ ನೀವು ಎಷ್ಟೇ ಹಣ ಕೊಟ್ಟರು ಅವರನ್ನು ವಾಪಸ್ ತರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಅಭಿಪ್ರಾಯ ಏನಂದ್ರೆ, ಈ ರೀತಿಯ ತೇಪೆ ಹಾಕುವ ಕೆಲಸಗಳಿಂದ ಏನೂ ಆಗೋದಿಲ್ಲ. ಮತ್ತೆ ಈ ಕಮಿಟಿ ಇದೆಯಲ್ಲ, ಟಾಸ್ಕ್ ಫೋರ್ಸ್, ಒಳ್ಳೆ ಜನ ಇದ್ದಾರೆ ನಿಜ, ಆದ್ರೆ ಟಾಸ್ಕ್ ಫೋರ್ಸ್ ಬರೀ ಟೆಕ್ನಾಲಜಿಯಿಂದ ನೀವು ಎಕ್ಸಾಮಿನೇಷನ್ ನ ಪವಿತ್ರತೆ ಕಾಪಾಡಕ್ಕಾಗಲ್ಲ. ವ್ಯಕ್ತಿಗಳಲ್ಲಿ ಪ್ರಾಮಾಣಿಕತೆ ಇರಬೇಕು, ಮತ್ತೆ ಜಾರಿಗೊಳಿಸುವಲ್ಲಿ ಜವಾಬ್ದಾರಿ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. ಅದಿದ್ದಾಗ ಮಾತ್ರ ಇದು ಯಶಸ್ವಿ ಆಗಬಹುದು ಅಂತಕ್ಕಂಥದ್ದು ನನ್ನ ಒಂದು ವ್ಯವಸ್ಥೆ ಭಾಗವಾದ ಪೊಲಿಟಿಕಲ್ ಪಾರ್ಟಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೀನಿ ಸರ್. ನಾನು ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಆಮ್ ಆದ್ಮಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಯಾವುದೇ ವ್ಯವಸ್ಥೆ ಇರಲಿ, ಅವತ್ತು ಆಮ್ ಆದ್ಮಿ ಬಂತು, ನಾನೊಬ್ಬ ಜನಸಾಮಾನ್ಯ ಅಂತ ಹೇಳ್ಕೊಂಡು ದೊಡ್ಡ ಮಟ್ಟದ ಕ್ರಾಂತಿ, ದೆಹಲಿಯಲ್ಲಿ ಆಡಳಿತ ಹಿಡಿದ್ರಿ, ಪಂಜಾಬ್ನಲ್ಲಿ ಆಡಳಿತ ಹಿಡಿದ್ರಿ. ಇವತ್ತು ಅದೇ ಮಾದರಿಯಲ್ಲಿ CJP ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಿರೀಕ್ಷೆಗಳು ಈಗ ಪುರಾಣಿಕ್ ಸರ್ ಹೇಳಿದಾಗೆ ಏನಾಗಬಹುದು ಎನ್ನುವಂತ ಆತಂಕ ಸಹಜವಾಗಿದ್ದೇ ಇದೆ ಸರ್. ಬರಲಿ, CJPನೂ ಬರಲಿ, ಇನ್ನೊಬ್ಬದು ಯಾವ್ದಾದ್ರು ಹೊಸ ಪಕ್ಷ ಬರುತ್ತೆ, ದೇಶಕ್ಕೆ ಒಳ್ಳೇದು ಮಾಡ್ತದೆ ಅಂದ್ರೆ ಯಾರು ಬಂದ್ರು ಸ್ವಾಗತನೇ. ಆಮ್ ಆದ್ಮಿ ಪಾರ್ಟಿ ಬಂದಿದ ತಕ್ಷಣ ಬೇರೆ ಯಾರು ಬರಬೇಡ ಅನ್ನೋದು ನಮ್ಮ ಮನಸ್ಥಿತಿ ಇಲ್ಲ. ನಿರೀಕ್ಷೆ ಇತ್ತು ಅಂತ ಹೇಳ್ತಾ ಇದ್ದೀನಿ ಸರ್. ಬರ್ಲಿ, ದೇಶದ ಒಳ್ಳೇದ್ ಮಾಡ್ತಾರಂದ್ರೆ ಅವರು ಬರ್ಲಿ. ಆದ್ರೆ ನೀವು ಆವಾಗಲೇ ಒಂದು ಅಲಿಗೇಷನ್ ಮಾಡಿದ್ರಿ ಆಮ್ ಆದ್ಮಿ ಪಾರ್ಟಿ ಅವ್ರ ಮೇಲೆ. ನಾವು ಬರೋವಾಗ ಕ್ಲೀನ್ ಅಂತ ಹೇಳ್ಬಿಟ್ಟು ಬಂದು ನಾವು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ವಿ ಅಂತ. ನಿಜ, ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದು ನಿಜಾನೇ, ಅದರಲ್ಲಿ ಏನ್ ಡೌಟ್ ಇಲ್ಲ. ಆದ್ರೆ ಭ್ರಷ್ಟರನ್ನು ಎಲ್ಲೂ ಅವ್ರು ಪ್ರೂಫ್ ಕೊಡಕ್ಕಾಗಿಲ್ಲ. ಜಾಸ್ತಿ ಸುಳ್ಳು ಹೇಳೋ ಯಾವ್ದಾದ್ರು ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಯಾರ್ಯಾರು ಇವ್ರು ಭ್ರಷ್ಟಾಚಾರಿ, ಇವನ್ಕಿಂತ ದೊಡ್ಡ ಭ್ರಷ್ಟಾಚಾರಿ ಯಾರು ಇಲ್ಲ ಅಂತ ಯಾರ್ಯಾರಿಗೆ ಹೇಳಿದ್ರು ಅವರೆಲ್ಲ ಇವತ್ತು ಅವ್ರದೇ ಪಕ್ಷದಲ್ಲಿ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು ಸರ್. ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೇಳಿ, ಮನೀಶ್ ಸಿಸೋಡಿಯಾ ಜೈಲ್ಗೆ ಹೋದ್ರು, ಅರವಿಂದ್ ಕೇಜ್ರಿವಾಲ್ ಅವ್ರು ಜೈಲ್ಗೆ ಹೋದ್ರು, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಕಳ್ಸಿದ್ ಯಾರು? ಇದೇ BJP ಸರ್ಕಾರ. ಆದ್ರೆ ಕೋರ್ಟ್ ಅಲ್ಲಿ ಇವ್ರದೇ CBI ಒಂದು ಎವಿಡೆನ್ಸ್ ತಗೊಂಡ್ ಬಂದ್ ಕೊಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ಇವ್ರು ಏನೇನೋ ಕಾನೂನು ಮಾಡ್ತೀವಿ ಅಂತ ಇವತ್ತು ಹೇಳ್ತಾ ಇದಾರಲ್ಲ ನೀಟ್ ಬಗ್ಗೆ. ಏನಕ್ಕೆ ಜನ ನಂಬ್ತಾ ಇಲ್ಲ ಗೊತ್ತಾ? 2024ರಲ್ಲಿ ಇದೇ ಪ್ರಧಾನ ಮಂತ್ರಿ ಸಂಸದಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾವು ಯಾರ್ಯಾರು ಪೇಪರ್ ಲೀಕ್ ಅಲ್ಲಿ ಭ್ರಷ್ಟಾಚಾರ ಮಾಡಿದಾರೋ ಅವ್ರಿಗೆಲ್ಲ ಜೈಲಲ್ಲಿ ಎತ್ತ ಹಾಕ್ಬಿಟ್ಟಿದೀವಿ ಅಂತ. ಈ ಜೈಲಲ್ಲಿ ಎತ್ತ ಹಾಕೋರಿಗೆ ಒಬ್ರಿಗಾದ್ರೂ ಶಿಕ್ಷೆ ಕೊಡ್ಸಿದಾರಾ? ಒಬ್ರಿಗೂ ಕೊಡ್ಸಕ್ಕಾಗಿಲ್ಲ. ದೊಡ್ಡದಾಗಿ ಮೊನ್ನೆ ಬಂದ್ಬಿಟ್ಟು ನೈಟ್ 12:30 ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡಿದಾರೆ. ಇವಾಗ 8 ಗಂಟೆಗೆ ಹೇಳ್ತಾ ಇದ್ರು, ಅದು ಮುಗೀತು. ಮಾಧ್ಯಮದವ್ರ ಹತ್ರ ಕೂತ್ಕೊಂಡು ಸುಳ್ಳು ಹೇಳ್ತಾ ಇದ್ರು, ಅದು ಮುಗೀತು. ಇವಾಗ ಸೆಲ್ಫಿಯಲ್ಲಿ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ಪ್ರಧಾನ ಮಂತ್ರಿ ಅವರು. ಸಂಜೀವ್ ಮುಖ್ಯ ಅನ್ನೋದು ಇವರೇ ಹೇಳಿದ್ರು, ಇವ್ರ ಬಾಯಿಂದಾನೆ. ದೊಡ್ಡ ಪೇಪರ್ ಲೀಕ್ ಏನಾದ್ರು ಇದ್ದಿದ್ರೆ ಮಾಸ್ಟರ್ ಮೈಂಡ್ ಸಂಜೀವ್ ಮುಖ್ಯನೇ ಅಂತ ಸಂಜೀವ್ ಮುಖ್ಯಗೆ CBI ಅವರು ಚಾರ್ಜ್ ಶೀಟ್ ಫೈಲ್ ಮಾಡಕ್ಕಾಗಿಲ್ಲ. ಬೇಲಲ್ಲಿ ಆಚೆ ಇದ್ದಾನೆ. ಇವ್ರು ಯಾವ ಕಾನೂನು ತಗೊಂಡ್ ಬಂದು ಇವ್ರು ಭ್ರಷ್ಟರು ಅವ್ರು ಭ್ರಷ್ಟರು ಅಂತ ಹೇಳ್ತಾರೆ. ಇವ್ರಿಗೆ ಯಾರು ನಂಬ್ತಾರೆ? ಯಾವುದೇ ಕಾರಣಕ್ಕೆ BJP ಯಾರು ನಂಬಲ್ಲ. ಅತಿ ಸುಳ್ಳು ಹೇಳೋ ಪಕ್ಷ ಅಂದ್ರೆ BJPನೇ. ಅತಿ ಭ್ರಷ್ಟರಿರೋ ಪಕ್ಷ ಅಂದ್ರೆ BJP ಪ್ರಕಾರ BJP ಅವಧಿಯಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ ಸರ್? ಎಲ್ಲ ಗವರ್ಮೆಂಟ್ ಅಲ್ಲಿ ಆಗಿದೆ. ಆದ್ರೆ ಯಾರು ಇದ್ರ ಮೇಲೆ ಕಾನೂನೇ ಮಾಡಿಲ್ಲ. ಇಲ್ಲ, ಬರೀ ಮಾತಾಡ್ಕೊಂಡಿದ್ರೆ ಆಗಲ್ಲ. 2024ರಲ್ಲಿ ಹೇಳಿದ್ರಿಲ್ಲ 2 ವರ್ಷದಲ್ಲಿ ಪಂಜಾಬ್ ಅಲ್ಲಿ ನಿಮ್ ಸರ್ಕಾರ ಇದೆ, ಏನ್ ಕಾನೂನು ಮಾಡಿದ್ರಿ ಸರ್? ಪಂಜಾಬ್ ಅಲ್ಲಿ ಯಾವ್ದಾದ್ರು ಆಡಳಿತ ಕೇಳಿ ಸರ್, ಪಂಜಾಬ್ ಅಲ್ಲಿ ಯಾವ್ದಾದ್ರು ಪೇಪರ್ ಲೀಕ್ ಆಗಿದೆಯಾ? ಅದೇ ಗೊತ್ತಿಲ್ಲ. ಯೂನಿವರ್ಸಿಟಿಯಲ್ಲಿ ಬೇಕಾಗಿಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಪೇಪರ್ ಬೇಕಾಗಿಲ್ಲ. ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಲೀಕ್ ಆಗಿದ್ರೆ ಹೇಳಿ. ಯೂನಿವರ್ಸಿಟಿಯಲ್ಲಿ ಬೇಕಾಗಿಲ್ಲ. ವಾಟ್ಸ್ಆಪ್ ಅಲ್ಲಿ ಆಗಿರೋದು, ಪಂಜಾಬ್ ಅಲ್ಲಿ ಆಗಿಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಆಗಿರೋದು BJP ಮಾಡಿರೋದು. ನಾವು ದಾಖಲೆ ಕೊಟ್ರೆ ಇವರು ದಾಖಲೆ ಇದ್ರೆ ತಗೊಂಡ್ ಬಂದ್ ಕೊಡಿ. ಮಾತಾಡೋದಿಲ್ಲ. ಮಾಧ್ಯಮದಲ್ಲಿ ಹಿಟ್ ಅಂಡ್ ರನ್ BJP ಹಳೆ ಮುಖ. ಬುರುಡೆ ಬಿಟ್ಕೊಂಡು ನೋಡಿದ್ರೆ ನಿಮ್ದು ಏನ್ ಗೊತ್ತಾ? ಬರೀ ಎಲಿಗೇಷನ್ ಮಾಡೋದು, ಓಡೋಗೋದು ಅಷ್ಟೇ BJP ಅವ್ರದ್ದು. ನಿಮ್ ಮಾತಿಗೆ ಯಾರು ನಂಬಲ್ಲ ಬಿಡಿ. ಏನಕ್ಕೆ ಸುಳ್ಳು ಹೇಳ್ತೀರಾ? ನಂಬಿಕೆ ಗೊತ್ತಾಗಿದೆ. ಏನಕ್ಕೆ ಸುಳ್ಳು ಹೇಳ್ತೀರಾ? ನೀವು ಎಷ್ಟು ಕಿರ್ಚೇಳಿ ಸುಳ್ಳು ಹೇಳಿದ್ರು ಸುಳ್ಳೆ ಅದು. ನಿಮ್ದು ಅಧಿಕಾರ ಇತ್ತಲ್ಲ, ಹೌದು, ನೀವೇನ್ ಕ್ರಮ ತೆಗೆದುಕೊಂಡು ಬಂದ್ರಿ ಅಂತ? ಪೇಪರ್ ಲೀಕ್ ಆಗಿತ್ತೋ ಪೇಪರ್ ಲೀಕ್ ಆಗಿಲ್ಲ ಆ ವಿಚಾರ ಬಿಟ್ಬಿಡು ಸರ್. ನಾವು ನಡೆಸಿರೋದ್ರಲ್ಲಿ ಯಾವ್ದಾದ್ರು ಪೇಪರ್ ಲೀಕ್ ಆಗಿ ಅಂತವ್ರಿಗೆ ನಾವು ಬಿಟ್ಕೊಟ್ಟಿದೀವ ಹೇಳಿ ಸರ್? ಬೆಂಕಿ ಎತ್ತದಾಗ ಬಾವಿ ಖಂಡಿತ ಒಂದು ಎಕ್ಸಾಂಪಲ್ ಇದ್ರೆ ಕೊಡಿ. ನಮ್ ಗವರ್ಮೆಂಟ್ ಅಲ್ಲಿ ಯಾವ್ದಾದ್ರು ಲೀಕ್ ಆಗಿದ್ಯಾ? ಏನಕ್ಕಂದ್ರೆ ಸರ್ಕಾರ ಚೆನ್ನಾಗಿತ್ತು, ಯಾವ್ದು ಆಗಿಲ್ಲ. ಇವರು ಪೇಪರ್ ಲೀಕ್ ಮಾಡೋರ್ ಜೊತೆ ನಿಂತ್ಕೊಂಡಿದಾರಂತ ಪೇಪರ್ ಲೀಕ್ ಆಗ್ತಾ ಇದೆ. ನೀವೇನ್ ಕ್ರಮ ತೆಗೆದುಕೊಂಡ್ರಿ ಸರ್? ನಾವು ಕ್ರಮ ತಗೊಳಕ್ಕೆ ನಮ್ದ್ರಲ್ಲಿ ಆಗಿದೆಯಾ ಲೀಕು? ಆಗಿದ್ರೆ ಹೇಳಿ. ಊರಿಗೆ ಬೆಂಕಿ ಹತ್ತಿನ ಮೇಲೆ ಖಂಡಿತ ಆದ್ರೆ ನಾವು ಮಾಡೇ ಮಾಡ್ತೀವಿ. ನಾವು ಕಾನೂನು ಮಾಡೇ ಮಾಡ್ತೀವಿ. ಎಲ್ಲಾಗಿದೆ ತೋರಿಸಿ, ಎವಿಡೆನ್ಸ್ ಇದ್ರೆ ಕೊಡಿ. ವಾಟ್ಸ್ಆಪ್ ಯೂನಿವರ್ಸಿಟಿ ಬೇಕಾಗಿಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಬೇಕಾಗಿಲ್ಲ, ತೋರಿಸಿ. ನಾನು ಅದ್ರ ದಾಖಲೆ ಕೊಡ್ತೇನೆ, ತೋರಿಸಿ ಸರ್. ನೀವು ಮಾಧ್ಯಮದವರಾಗಿ ತೋರಿಸಿ ಪ್ಲೀಸ್ ಕಂಟಿನ್ಯೂ ತೋರಿಸಿ. ಮಾಡಿ. ಪಂಜಾಬ್ ಜನರಿಗೆ ಗೊತ್ತಾಗ್ಲಿ ಮೊದಲು ತೋರಿಸಿ. ಇರಿ ಒಂದ್ ನಿಮಿಷ ಇರಿ. ನೋಡಿ,
ಈಗ ಆಮ್ ಆದ್ಮಿ ಅವರು ಮಿತ್ರ ಹೇಳ್ತಾ ಇದ್ದ, ಹೌದು ನಡ್ಕ ಬಂದ್ ಈಗ ನಡ್ಕ ಯಾರಿಗೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ತೋರ್ಸಿ ಸರ್. ನರೇಂದ್ರ ಮೋದಿ ಅವರು ಮಾತು ಬೇಡ, ತೋರ್ಸಿ ಸೆಲ್ಫಿ ವಿಡಿಯೋ ಸರ್, ನಿಮ್ ಭಾಷಣದಲ್ಲಿ ಬೇಡ. ಅವ್ರಿಗೆ ಹೇಳಿದ್ದೇನೆ ಕೊಡ್ತೀವಿ. ಯೂನಿವರ್ಸಿಟಿ ಬೇಕಾಗಿಲ್ಲ. ಇರಿ ಒಂದ್ ನಿಮಿಷ ಇರಿ. ಓಕೆ ಪ್ಲೀಸ್. ನೀವು ಚೆಕ್ ಮಾಡಿ ಸರ್, ಮಾಧ್ಯಮದವರು ಚೆಕ್ ಮಾಡಿ. ಸರ್, ನೀವು ತೋರ್ಸಿ. ದಾಖಲೆ ಸಿಗ್ಬೋದು. ನಾನು ತಗೊಂಬಂದಿದ್ರೆ ಇಲ್ಲೇ ಓಕೆ ಕ್ಯಾಮ್ರಾ ಮುಂದೆ ಪಂಜಾಬ್ ಚೆಕ್ ಮಾಡಿ. ಇತ್ತೀಚೆಗೆ ಪಂಜಾಬ್ನಲ್ಲಿ ಫಾರ್ಮಸಿ ಆಫೀಸರ್ ನೇಮಕಾತಿ ಪರೀಕ್ಷೆ ಮತ್ತು 12ನೇ ತರಗತಿಯ ಏನಿಲ್ಲ ರೀ, ಏನಿಲ್ಲ ಮನೆಗೆ ಬರೆಯುವಾಗ ಒಂದ್ ನಿಮಿಷ ಇರಿ. ಹುಡುಗಾಟಿಕೆ ಅಲ್ಲ ರಾಜಕಾರಣ. ನೀವು ಎವಿಡೆನ್ಸ್ ಕೊಡ್ರಿ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಕ್ಲಾರಿಫೈ ಮಾಡಿ ಅಷ್ಟೇ. ಇತ್ತೀಚೆಗೆ ಪಂಜಾಬ್ನಲ್ಲಿ ಫಾರ್ಮಸಿ ಆಫೀಸರ್ ಮತ್ತು 12ನೇ ತರಗತಿ ಇಂಗ್ಲಿಷ್ ಬೋರ್ಡ್ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಕೃಷಿ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡಿದ್ದಲ್ಲ. ಇರಿ ಬಿಜೆಪಿ ಆರೋಪ ಮಾಡಿದ್ದಲ್ಲ, ಅದರ ಬದಲಾಗಿ ಆಮ್ ಆದ್ಮಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಮಿತ್ರತ್ವವನ್ನು ಬಯಸಿದ್ದಂತಹ ನಿಮ್ಮದೇ ಕಾಂಗ್ರೆಸ್ ಆರೋಪ ಮಾಡಿದೆ. ಹೇಳಿದ್ರಿಲ್ಲ. ಇದು ಕಾಂಗ್ರೆಸ್ ಬಿಜೆಪಿ ಏನು ಮಾಡಕ್ ಆಗ್ತಾ ಇಲ್ಲ. ಪಂಜಾಬ್ ಸರ್ಕಾರಕ್ಕೆ ಹೆಂಗಾದ್ರೂ ಒಂದು ಹೆಸರು ಕೆಟ್ಟದ್ ಮಾಡ್ಬೇಕಂತ ಇವ್ರು ಮಾಡ್ಕೊಂಡಿರೋ ವಾಟ್ಸ್ಆಪ್ ಯೂನಿವರ್ಸಿಟಿ ಲೀಕೇಜ್ ಇದು. ಓಕೆ, ಖಂಡಿತ ಯಾವುದೇ ತರಹದ ಪೇಪರ್ ಲೀಕ್ ಆಗಿಲ್ಲ. ಕೂಡ ಒಂದು ಆಗಿದ್ರೆ ತಗೊಂಡ್ ಬಂದು ಎವಿಡೆನ್ಸ್ ಕೊಡಿ. ಒಂದು ನಿಮಿಷನೂ ಅಂತ ಎಜುಕೇಶನ್ ಮಿನಿಸ್ಟರ್ ಇರಕ್ ಬಿಡಲ್ಲ ಪಾರ್ಟಿ ಅವರು. ಓಕೆ, ಕಾಂಗ್ರೆಸ್ಗೊಂದು ಪೊಲಿಟಿಕಲ್ ಬೂಸ್ಟ್ ಸಿಕ್ತಲ್ವಾ ಈಗ ಇಡೀ ದೇಶದಾದ್ಯಂತ ಹೋರಾಟ ಮಾಡೋದಕ್ಕೆ? ಮತ್ತೊಂದು ಸ್ವಲ್ಪ ಕಳೆದ ಬಾರಿ ಡಿಲಿಮಿಟೇಷನ್ ಅಂದ್ರಿ, ಮಹಿಳಾ ಮೀಸಲಾತಿ ಅಂದ್ರಿ, ಇದಕ್ಕೆ ಈ ವಿಚಾರ ಸಿಕ್ತು. ನೀವು ಅನೇಕ ಬಾರಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರಿ ನರೇಂದ್ರ ಮೋದಿ ನೋಡಿ ಉದ್ಯೋಗ ಕೊಡಿ ಅಂತ ಹೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತಿದ್ದಾರೆ ಅಂತ. ಇವತ್ತು ಅದಕ್ಕೆ ಮತ್ತೊಂದು ಸ್ವಲ್ಪ ಪುಷ್ಟಿ ಸಿಕ್ಕಂಗಾಯ್ತು ನಿಮಗೆ. ನೋಡಿ, ಇವತ್ತು ನಾವು ಸೆಂಟ್ರಲಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷದವರಾಗಿ ಒಂದು ರಚನಾತ್ಮಕವಾದಂಥ ಕೆಲಸ ಮಾಡಬೇಕು, ಮತ್ತು ಯಾವುದೇ ಹೋರಾಟ ಇರಲಿ, ಯಾವುದೇ ಪ್ರತಿಭಟನೆ ಇರಲಿ, ಅದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಮಾನ್ಯ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಯಾವಾಗ ಅವರಿಗೆ ಮಾತನಾಡೋಕೆ ಅವಕಾಶ ಇದೆ ಅವರು ಮಾತನಾಡಿದ್ದಾರೆ. ಸದನದಲ್ಲಿ ಮಾತನಾಡೋದಕ್ಕೆ ಯಾವಾಗ ಅವಕಾಶ ಮಾಡಿಕೊಟ್ಟಿಲ್ಲ, ಯಾವಾಗ ಅವ್ರು ಮೈಕ್ ಆಫ್ ಮಾಡಿದ್ದಾರೆ, ಅಂತಹ ಸಂದರ್ಭದಲ್ಲಿ ಅವರು ಸದನದ ಹೊರಗಡೆ ಬಂದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಅದೇ ಹಿನ್ನೆಲೆ ಇಟ್ಕೊಂಡು ಅವರಿಗೆ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಡದೇ ಇರುವ ಹಿನ್ನೆಲೆಯಲ್ಲಿ ಅವರು ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ಅವರು ಮಾಡಿದ್ರು. ಈಗ ಬಿಜೆಪಿ ಪ್ರಶ್ನೆಗೆ ಉತ್ತರ ಮಾತಾಡ್ಬೇಕು ಬೇಡ ಹೇಳಿ, ಮಾತಾಡ್ಬೇಕಲ್ಲ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಯುವಕರ ಒಂದು ಸಮಸ್ಯೆ ಅದೇನೇ ಇರಲಿ, ಯುವಕರು ಇರಲಿ, ಬಡವರು ಇರಲಿ, ಅಥವಾ ಈ ದೇಶದ ಒಂದು ನಿರ್ಗತಿಕರ ಸಮಸ್ಯೆ ಇರಲಿ, ನಿರುದ್ಯೋಗದ ಸಮಸ್ಯೆ ಇರಲಿ, ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಸುಮಾರು 4,500 ಕಿಲೋಮೀಟರ್ಗಳಷ್ಟು ಕಾಲ್ನಡಿಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಯಾವ್ದೋ ಸಮಸ್ಯೆ ನೋಡಿ ಸಮಸ್ಯೆ ನಮ್ಗೆ ಬಿಜೆಪಿ ಆರೋಪಕ್ಕೆ ಒಂದು ಉತ್ತರ ಕೊಡಿ. ನೀವು ಹೆಂಗೆ ನೀಟ್ ಪರೀಕ್ಷೆ ಅಕ್ರಮದ ಬಗ್ಗೆ ರಾಷ್ಟ್ರದಾದ್ಯಂತ ಧ್ವನಿ ಎತ್ತಿದಿರೋ, ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಸೇರ್ಕೊಂಡು ಕರ್ನಾಟಕದಲ್ಲಿ ಕೆಪಿಎಸ್ಸಿಯಲ್ಲಿ ಆಗಿರುವಂತಹ ಅಕ್ರಮದ ಬಗ್ಗೆ ಧ್ವನಿ ಎತ್ತಾರಂತೆ. ಇಲ್ಲಿ ರಾಜೀನಾಮೆ ಕೊಡೋದಕ್ಕೆ ಉನ್ನತ ಶಿಕ್ಷಣ ಸಚಿವರು ಇಲ್ಲ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವರು ಇಲ್ಲ, ಇಲ್ಲಿ ಯಾರು ರಾಜೀನಾಮೆ ಕೊಡ್ತೀರಿ ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ. ಅಲ್ಲ, ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಯಾವ್ಯಾವ ಇಲಾಖೆಗಳ ಇವತ್ತು ಮಂತ್ರಿಗಳಿಲ್ಲ ಅದೆಲ್ಲವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಬರುತ್ತೆ. ಹೇಳ್ತೀನಿ ಕೇಳಿ, ಇವರು ಯಾವುದೇ ಹೋರಾಟ ಮಾಡುವ ಶಕ್ತಿ ಇವ್ರಿಗಿಲ್ಲ. ಇವರ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರಾಗಿರ್ಲಿ, ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ್ಲಿ, ಅವ್ರದೇ ಪಕ್ಷದಲ್ಲಿ 2 ಕಾಸಿನ ಕಿಮ್ಮತ್ತಿಲ್ಲ. ಇವ್ರಿಗೆ ಬೆಲೆ ಇಲ್ದಿರುವಾಗ, ಇವರು ಪಕ್ಷದಲ್ಲಿನೇ ಬೆಲೆ ಇಲ್ದಿರುವಾಗ ಇವ್ರು ಯಾವ ಹೋರಾಟವನ್ನ ಮಾಡ್ತಾರೆ? ಮಾಡಿ ತೋರಿಸಿ, ಕ್ವಿಕ್ ಆಗಿ ಬರ್ತೀನಿ. ಪುರಾಣಿಕ್ ಸರ್, 2027ರಲ್ಲಿ ಉತ್ತರಾಖಂಡ್, ಗೋವಾ, ಮಣಿಪುರ, ಉತ್ತರ ಪ್ರದೇಶ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಎಫೆಕ್ಟ್ ಏನಾದ್ರೂ ಆಗಬಹುದಾ ಅನ್ನೋದು ನನ್ನ ಪ್ರಶ್ನೆ ಇದೆ. ಬಿಜೆಪಿ ಆಂಟಿ ಇನ್ಕಂಬೆನ್ಸಿ ರಾಜ್ಯಗಳಲ್ಲಿ ಏನಾದ್ರೂ ಪ್ರದರ್ಶನ ಆಗುತ್ತಾ? ಬಿಜೆಪಿ ಆಂಟಿ ಇನ್ಕಂಬೆನ್ಸಿ ಅನ್ನೋಕ್ಕಿಂತ ಕಾಂಗ್ರೆಸ್ಗೆ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಮತ್ತು ಇತರೆ ವಿರೋಧ ಪಕ್ಷಗಳು ಏನಿದ್ದಾವಲ್ಲ, ಅವ್ರು NDA ಒಕ್ಕೂಟ, ಇದು ಇಂಡಿಯಾ ಒಕ್ಕೂಟ ಇದೆಯಲ್ಲ, ಅದಕ್ಕೆ ಒಂದು ರೀತಿನಲ್ಲಿ ನೀವು ಹೇಳ್ದಂಗೆ ಒಂದು ಅಜೆಂಡಾ ಸಿಕ್ಕಂಗಾಗತ್ತೆ. ಆಮೇಲೆ ಇದನ್ನ ಅವರು ಎತ್ತಿ ಹೇಳ್ಬೋದು. ಯಾಕಂದ್ರೆ ಈಗ ಈ ನೀಟ್ ಹಗರಣ ಅಂತಕ್ಕಂಥದ್ದು
ಆ ಒಂದು ಚಳುವಳಿ ಏನ್ ನಡೀತಲ್ಲ 30-40 ದಿವಸಗಳ ಚಳುವಳಿ ಮತ್ತೆ 20ನೇ ತಾರೀಕಾದಂತ ಏನು ಪೊಲೀಸ್ ಅಟ್ಯಾಕ್ ಅಥವಾ ವೈಲೆನ್ಸ್ ಇದೆಯಲ್ಲ, ಅದು ದೊಡ್ಡದಾಗಿ ಒಂದು ಚರ್ಚೆ ವಿಷಯ ಆಗುತ್ತೆ. ಯಾಕಂದ್ರೆ ಆ ಚರ್ಚೆ ವಿಷಯದ ಮೂಲಕ ಈ ರಾಜಕೀಯ ಪಕ್ಷಗಳು ಜನರಿಗೆ ಅಪೀಲ್ ಮಾಡ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಮತ ಅಥವಾ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಕ್ ಸಾಧ್ಯ ಇಲ್ಲ. ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ಜನರ ಅಲ್ಲ, ನೀವು ಅವಾಗಲೇ 1974 JP ಚಳವಳಿ ಮತ್ತು 2010 ಬಾಬಾ ರಾಮದೇವ್, 2011 ಅಣ್ಣಾ ಹಜಾರೆ ಚಳವಳಿ ಬಗ್ಗೆ ಮಾತನಾಡಿದ್ರಿ. ಎಲ್ಲ ಚಳವಳಿಗಳಾದಾಗ್ಲೂ ಕೂಡ ಸರ್ಕಾರ ಪತನ ಆಗಿದ್ದನ್ನು ನಾವು ಇತಿಹಾಸದಲ್ಲಿ ನೋಡಿದೀವಿ. ಇಲ್ಲ, ಬಟ್ ಇದು ಈ ನೀಟ್ ಹಗರಣ ಇದೆಯಲ್ಲ, ಈ 3 ಚುನಾವಣೆಗಳಲ್ಲಿ ವಿರೋಧ ಪಕ್ಷಗಳಿಗೆ ಒಂದು ಪ್ರಚಾರಕ್ಕೆ ವಸ್ತು ಸಿಗಬಹುದು ಹೊರತು ಈ ಬಿಜೆಪಿಯನ್ನ ಅಧಿಕಾರದಿಂದ ತೆಗಿಸಾಕ್ತಕ್ಕಂಥ ಅಥವಾ ಅಲ್ಲಿ ಸೋಲಿಸ್ತಕ್ಕಂತ ಒಂದು ಅವಕಾಶ ಕಡಿಮೆ ಇದೆ. ಕಾರಣ ಬಿಜೆಪಿಯ ಅಥವಾ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ಈ ರೀತಿಯ ಲೋಪದೋಷಗಳು ಎದ್ದು ಕಂಡ್ರೂ ಸಹ ಜನರಿಗೆ ಬೇರೆ ಆಯ್ಕೆ ಸರಿಯೋ ಅಲ್ವೋ ಎನ್ನುವ ಅನುಮಾನ ಈಗಲೂ ಇದೆ. ಸೊ ದಿ ಆಲ್ಟರ್ನೇಟಿವ್ ಚಾಯ್ಸ್ ಇವರ ಪ್ರಾಮಾಣಿಕತೆ ಮೇಲೆ ಹೋಗುತ್ತೆ. ಈ ಪಕ್ಷಗಳು ಏನಿದಾರಲ್ಲ, ಇವರು ತಮ್ಮ ಒಂದು ಪ್ರಾಮಾಣಿಕತೆಯನ್ನ ಹೊರೆ ಹಚ್ಚಿ ಇನ್ನು ಮುಂದೆ ನಾವು ಹಿಂದೆ ಮಾಡಿದಂತಹ ತಪ್ಪುಗಳನ್ನ ಅಥವಾ ದೊಡ್ಡ ದೊಡ್ಡ ಏನು ಅಪರಾಧಗಳು ಅಥವಾ ಲೀಕೇಜು ಅಥವಾ ಇನ್ಯಾವುದೇ ಭ್ರಷ್ಟಾಚಾರ ಇದೆಯಲ್ಲ, ಇದನ್ನು ಮಾಡುವುದಿಲ್ಲ ಅಂತಕ್ಕಂಥ ಒಂದು ಅಪೀಲನ್ನ ಜನರಿಗೆ ಮಾಡಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಸೀಟುಗಳು ಜಾಸ್ತಿ ಆಗ್ಬಹುದು ಹೊರತು ಇವರಿಗೆ ಇದೊಂದು ನೀಟ್ ಹಗರಣದಿಂದ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಜನರ ಮನಸ್ಸಿನಲ್ಲಿ ಆ ರೀತಿಯ ಒಂದು ಇವರಿಗೆ ಬಿಜೆಪಿಯನ್ನ ಅತಿ ಹೆಚ್ಚು ಯುವಕರು ಹೆಚ್ಚು ವೋಟ್ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಬಿಜೆಪಿ ವೋಟ್ ಮಾಡ್ತಿದ್ರು ಅಂತ ಲೆಕ್ಕಾಚಾರ ಇತ್ತು. ಅವರು ಸಿಡಿದು ಹೇಳ್ಬಹುದಾದಂತ ಸಾಧ್ಯತೆ ಇದೆಯಾ ಅಂತ ನನ್ನ ಪ್ರಶ್ನೆ. ಅದು ಏನಾಗುತ್ತೆ ಅಂದ್ರೆ ಈಗ ಅವ್ರು ಏನು ಹೊಸ ಮಸೂದೆ ತಂದಿದ್ದಾರಲ್ಲ ಅದ್ರ ಮೇಲೆ ಮತ್ತೆ ಆ ಮಕ್ಕಳು ಏನು 21 ಮಗಳು ಮತ್ತೆ ಇವತ್ತು ನಿನ್ನೆ ಒಂದು ಹುಡುಗಿ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದು 22 ಆಯ್ತು. ಈ 22 ಜನರ ಬಗ್ಗೆ ಅವರು ಯಾವ ರೀತಿ ಸಹಾನುಭೂತಿಯನ್ನು, ಮೂರನೇದು ಈ ಒಂದು ಮಕ್ಕಳ ಮೇಲೆ ಪೊಲೀಸರ ಒಂದು ಏನ್ ಲಾಠಿ ಚಾರ್ಜ್ ಆಗಿದೆ ಅಥವಾ ಪೆಲೆಟ್ಗಳ ಒಂದು ರೀತಿಯಲ್ಲಿ ಅವುಗಳ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ನೋವು, ಇವನ್ನೆಲ್ಲ ಶಮನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗಿ ಪೊಲೀಸ್ ಕೇಸ್ ವಿತ್ಡ್ರಾ ಮಾಡಿದ್ರೆ ಬಹುಶಃ ಯುವಕರು ಇವರಿಗೆ ಒಂದು ರೀತಿಯಲ್ಲಿ ಕ್ಷಮೆ ಅಥವಾ ಒಂದು ರೀತಿಯಲ್ಲಿ ಸಮಾಧಾನವಾಗಿ ನಮಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಕಾಂಗ್ರೆಸ್ ನೋಡಿದ್ವಿ, ಆಮ್ ಆದ್ಮಿ ಪಾರ್ಟಿ ನೋಡಿದ್ವಿ, ಸಮಾಜವಾದಿ ಪಾರ್ಟಿ ನೋಡಿದ್ವಿ, ಇಂಡಿಯಾ ಒಕ್ಕೂಟ ನೋಡಿದ್ವಿ, ಇವು ಯಾವ ದೇಶದಲ್ಲಿ ನಮಗೆ ಭರವಸೆಯನ್ನು ಮೂಡಿಸಿಲ್ಲ ಅಂತಕ್ಕಂಥ ಒಂದು ಅನುಮಾನ ಅತಿ ಮುಂದುವರಿಯುತ್ತೆ. ನನ್ನ ಪ್ರಕಾರ ಕಾನ್ಫಿಡೆನ್ಸ್ ಡೆಫಿಸಿಟ್ ಅಂತಕ್ಕಂಥದ್ದು ಎದ್ದು ಕಾಣ್ತದೆ ಅಂತಕ್ಕಂಥದ್ದನ್ನು ವಿಶ್ಲೇಷಣೆಯ ದೃಷ್ಟಿಯಲ್ಲಿ ಹೇಳ್ಬೋದು. ಎಸ್ ಸರ್, ಬರ್ತೀನಿ. ಹರಿಚೇತನ್, ನಂಗೆ ಕ್ವಿಕ್ ಆಗಿ ಕೊನೆ ರಿಯಾಕ್ಷನ್ ಕೊಡಿ. ಮೋದಿ ನಾಯಕತ್ವದ ವಿರುದ್ಧ ವಿರೋಧ ಪಕ್ಷಗಳ ಯುವಕರು ಮಾತ್ರವಲ್ಲ, ನಿಮ್ಮದೇ ಪಕ್ಷದ ಕೆಲ ನಾಯಕರು ಮತ್ತು ಸಂಘದವರು ಅಸಮಾಧಾನಗೊಂಡಿದ್ದಾರೆ ಅಂತ ನನಗೊಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮುರಳಿ ಮನೋಹರ್ ಜೋಶಿ ಅವರು ಹೇಳ್ತಾ ಇದ್ದಾರೆ, ದೇಶದ ವಿವಿಧ ಭಾಗಗಳಿಂದ ಯುವಕರು ಬಂದು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಅದನ್ನು ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ, ಸರ್ಕಾರ ಇದನ್ನು ಬೇರೆ ರೀತಿಯಾಗಿ ಪರಿಹಾರ ಮಾಡಬಹುದಾಗಿತ್ತು, ಇದನ್ನು ನೋಡೋಕೆ ಸಾಧ್ಯ ಇಲ್ಲ ಅಂತ ನಿಮ್ಮದೇ ಪಕ್ಷದ ಹಿರಿಯ ನಾಯಕ ಮತ್ತು ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು ಒಂದು. ಎರಡನೇದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್ ಅವರು ಹೇಳ್ತಿದ್ದಾರೆ, ಇಂದಿನ ಯುವಕರು ಬೇರೆ ರೀತಿಯಾಗಿ ಪ್ರಶ್ನೆ ಕೇಳ್ತಿದ್ದಾರೆ, ಅವ್ರಿಗೆ ತಾಂತ್ರಿಕವಾಗಿ ಉತ್ತರ ಕೊಡಬೇಕಾಗಿತ್ತು, ನಾವು ಫೇಲ್ ಆಗಿಬಿಟ್ವಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡಿದರು. NDA ಮೈತ್ರಿಕೂಟದ ಒಬ್ಬ ಹಿರಿಯ ಸಂಸದರು ಮಾತನಾಡುವಂತಹ ಸಮಯದಲ್ಲಿ ಹೇಳಿದ್ರು, ಸರ್ಕಾರ ಇದರಲ್ಲಿ ವೈಫಲ್ಯವನ್ನು ಅನುಭವಿಸಿದೆ, ಬೇರೆ ರೀತಿಯಲ್ಲಿ ಪರಿಹಾರ ಮಾಡ್ಬೋದಿತ್ತು ಅಂತ. ನಿಮ್ಮದೇ ಪಾರ್ಟಿಯವರು ಇದನ್ನೆಲ್ಲ ಮಾಡ್ತಿದ್ದಾರಾ? ಅಸಮಾಧಾನ ಇದೆಯಾ? ಖಂಡಿತ ಅಸಮಾಧಾನ ಅಂತಲ್ಲ. ಮೊನ್ನೆ ಮುರಳಿ ಮನೋಹರ್ ಜೋಶಿ ಅವರು ಇರ್ಬೋದು, ಮೋಹನ್ ಭಾಗವತ್ ಇರ್ಬೋದು, ಇಬ್ರು ಕೂಡ ಒಂದು ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ. ಅವರು ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಗೆ ಮಾರ್ಗದರ್ಶನ ಮಾಡೋಷ್ಟು ಅವರು ಶಕ್ತಿ ಸಾಮರ್ಥ್ಯ ಇದೆ ಅವರಿಗೆ. ಅವರ ಮಾರ್ಗದರ್ಶನ ಮಾಡಿದ್ರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಅದನ್ನ ತಗೊಳುತ್ತೆ. ಸಣ್ಣ ಪುಟ್ಟ ನೋಡ್ರಿ, ಒಂದು ಆಡಳಿತ ಅಂತ ಅಂದಾಗ 12 ವರ್ಷ ಇವತ್ತು ಆಡಳಿತ ಮಾಡ್ಕೊಂಡ್ ಬಂದಿದೀವಿ. ಸಣ್ಣ ಪುಟ್ಟ ಲೋಪದೋಷಗಳು ಬಂದಾಗ ಅದನ್ನ ಯಾರು ತಿದ್ಬೇಕು? ಪಕ್ಷದ ಹಿರಿಯರೇ ತಿದ್ಬೇಕು. ಆ ಪಕ್ಷದ ಹಿರಿಯರು ಏನೇ ಮಾರ್ಗದರ್ಶನ ಮಾಡಿದ್ರು ಕೂಡ ಖಂಡಿತವಾಗಿ ಒಳ್ಳೆ ವಿಚಾರ ಆದ್ರೆ ಅದನ್ನ ಪಕ್ಷ ತಗೊಳುತ್ತೆ. ಏನ್ ತಿದ್ಕೊಳ್ತೀರಿ ಏನು ಸೋ ಮಚ್ ನಿಮ್ಗೆಲ್ಲ. ಹಾಗಾಗಿ ಇವತ್ತೇನು ಮಸೂದೆ ಮಂಡನೆ ಮಾಡ್ತಾ ಇದಾರೆ ಸಂಸತ್ತಲ್ಲಿ ನಿಜವಾಗಿಯೂ ಚರ್ಚೆ ಆಗ್ಬೇಕಾಗಿರೋದು ಸದನದಲ್ಲಿ. ದಯಮಾಡಿ ಕಾಂಗ್ರೆಸ್ಸಿಗರು ಈಗಲೂ ಮನವಿ ಮಾಡ್ತಾ ಇದ್ದೇವೆ, ನಾಳೆ ಸದನದಲ್ಲಿ ಭಾಗವಹಿಸಬೇಕು. ಏನ್ ಇವತ್ತು ಒಳ್ಳೆ ಮಸೂದೆ ಇವತ್ತು ದೇಶದ ವಿದ್ಯಾರ್ಥಿಗಳ ಅನುಕೂಲ ಮಸೂದೆ ಆಗ್ತಾ ಇದೆ, ಕೊಡಬೇಕು ಅಂತ ನಾನು ಇಂಥದ್ದೊಂದು ಬೆಳವಣಿಗೆ ನೀಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಗ್ತಾ ಇದೆ. ಬಿಜೆಪಿ ಇದನ್ನು ಹೆಂಗ್ ಸ್ವೀಕಾರ ಮಾಡುತ್ತೆ, ಕಾಂಗ್ರೆಸ್ ಸೇರಿದಂತೆ ಬೇರೆ ಪಾರ್ಟಿಗಳು ಪೊಲಿಟಿಕಲಿ ಆಗಿ ಇದನ್ನು ಹೆಂಗ್ ತೆಗೆದುಕೊಂಡು ಹೋಗ್ತಾರೆ, ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಸಂವಾದ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.